ಯಾಕೋ ಈ ನಡುವೆ ಸ್ವಲ್ಪ ಬಿಸ್ನೆಸ್ಸು ಕಡಿಮೆ ಆದಂಗೆ ಇದೆ. ಏನು ಮಾಡ್ಬಿಡ್ತಾರೆ ಜನಗಳಂದ್ರೆ, ಮನೆ ಬಿಟ್ಟೆ ಈಚೆ ಬರಲ್ಲ ಅಂತೀನಿ. ಇಮಿಡಿಯೇಟಾಗಿ ಫೋನ್ ಮಾಡೋದು, ಫೋನ್ ಮಾಡಿ ಆರ್ಡ್ರ್ ತರಿಸ್ಕೊಳ್ಳೋದು, ಆರ್ಡ್ರ್ ತರಿಸ್ಕೊಂಡು ಮಲ್ಲೇ ತಿನ್ನೋದು. ಹೋಟ್ಲಿಗೆ ಬರೋರ ಸಂಖ್ಯೆನೇ ಕಡಿಮೆ ಆಗ್ಬಿಟ್ಟಿದೆ ಸ್ವಾಮಿ. ಯಾಕೆ ಅಂತ ಕೇಳಿ, ಏನು ರಶ್ಶು ಟ್ರಾಫಿಕ್ಕು, ಇನ್ನು ಹೋಟ್ಲಿಗೆ ಬಂದು ಅಲ್ಲಿ ಕೂತ್ಕೊಂಡು ಅಲ್ಲಿ ಕಾತ್ಕೊಂಡು ತಿನ್ನೋಕ್ಕಾಗುತ್ತೆ? ಬಂದೇ ತಾಳಿ. ನಮಸ್ಕಾರ. ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನ್ರಿ ಮುರಳಿ, ಯಾರು ಬರ್ತಾ ಇದ್ದಾರೆ, ಏನು ವಿಶೇಷವಾದ ಅಡುಗೆನ ಮಾಡಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮಕ್ಕೆ ಕರ್ನಾಟಕದ ಸಿಕ್ಕಾಪಟ್ಟೆ ಕಡೆಯಿಂದ ಜನಗಳನ್ನ ಕರ್ಸ್ಕೊಳ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಮಾಂಸದುಡ್ಗಳು, ಮಾಂಸದ ಅಡುಗೆ ಮಾಡೋರು, ಒಳ್ಳೆ ಹೋಟ್ಲ್ ಇಟ್ಟಿರೋರು, ಆ ಹೋಟ್ಲಲ್ಲಿ ಸ್ಪೆಷಲ್ ಅಡುಗೆ ಮಾಡೋವಂಥವ್ರು, ಇವನ್ನೆಲ್ಲ ಕರೆಸಿ ಅಡುಗೆಗಳನ್ನ ಮಾಡಿಸುವಂಥ ಏಕೈಕ ಕಾರ್ಯಕ್ರಮ ಮುರಳಿ ಮಿಲ್ಟ್ರಿ ಹೋಟ್ಲು. ಶನಿವಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗಿರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ GFC ಖ್ಯಾತಿಯ ಮಂಜು ಅವ್ರನ್ನ ಕರ್ಸ್ಕೊಳ್ತಾ ಇದ್ದೀವಿ. ಒಳ್ಳೆ ಹೊಸ ಐಟಮ್ಗಳನ್ನ ಮಾಡ್ತಾ ಇದ್ದೀನಿ ಸರ್, ಈ ಟೇಸ್ಟ್ನ ನೋಡಿ ಸರ್ ಅಂತ ಇದ್ದಾರೆ. ಬೆಂಗಳೂರಿನ ಟಿಂಬರ ಲೇಔಟ್ನಲ್ಲಿ ಅವರ ಹೋಟೆಲ್ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಜು ಅವರು ರೆಡಿಯಾಗಿ ನಿಂತಿದ್ದಾರೆ. ಮಿಸ್ಟರ್ ಮಂಜುನಾಥ್, ಬನ್ನಿ ಬನ್ನಿ ಮಂಜು. ನಮಸ್ತೆ ಸರ್. ಆರಾಮ ಮಂಜು? ನೋಡಿ ಸರ್. ಬನ್ನಿ ಮಂಜು. ಮತ್ತೆ ಏನೇ ಸಮಾಚಾರ? ಹೇಗಿದೆ ಬಿಸ್ನೆಸ್ ಎಲ್ಲ? ತುಂಬ ಚೆನ್ನಾಗಿದೆ. ಮತ್ತೆ ಏನು ಮಾಡ್ತಾ ಇದ್ದೀರಾ ಸ್ಪೆಷಲ್ ಅಡುಗೆ ಇವತ್ತು? ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ. ಚಿಕನ್ ಬಿರಿಯಾನಿನ? ಅದೇನು ಸ್ಪೆಷಲು? ನಮ್ಮ ಹೋಟ್ಲಲ್ಲಿ ಸ್ಪೆಷಲ್ ಅದು. ನಿಮ್ಮ ಹೋಟೆಲ್ ಸ್ಪೆಷಲ್? ಓಕೆ. ನಮ್ಮ ಹೋಟೆಲ್ ಎಷ್ಟು ನಿಮ್ಮ ಹೋಟೆಲ್ ಚಿಕನ್ ಬಿರಿಯಾನಿ? 100 ರೂಪಾಯಿ ಇದೆ. ಓಹೋ ಓಕೆ. ನಾವು ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀವಿ. ನಮ್ಮ ಹೋಟ್ಲಲ್ಲಿ 120 ರೂಪಾಯಿ. ನಮ್ಮದು ಬಡವರು ಹೋಟ್ಲು. ಇರಲಿ ಬಿಡಿ ಸ್ವಾಮಿ, ರುಚಿ ಇರಬೇಕಷ್ಟೇ. ಬಡವರು ಹೋಟ್ಲು ಸಾವುಕಾರ ಹೋಟ್ಲು ಅಂತೇನಿಲ್ಲ, ರುಚಿಯಲ್ಲಿರುತ್ತೋ ಅಲ್ಲಿ ಜನ ಇರ್ತಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಳ್ಳೆ ಒಂದು ಚಿಕನ್ ಬಿರಿಯಾನಿ ಮಾಡೋಕ್ಕೋಸ್ಕರ ಮಂಜು ಅವರು ಬಂದಿದ್ದಾರೆ. GFCಯ ಹೋಟೆಲು ನಮ್ಮ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಪಕ್ಕ ರೋಡ್ನಲ್ಲಿ ಹೋಯ್ತು ಅಂದರೆ ಟಿಂಬರ ಲೇಔಟ್ನಲ್ಲಿ ಹೋಟೆಲ್ ಇದೆ. ಹೋಟೆಲಲ್ಲಿ ಮಂಜು ಅವರು ನಿಂತಿರ್ತಾರೆ. ಬೇಕಾಗಿರೋರಿಗೆ ಚಿಕನ್ನು ಸಾಕಾಗುವಷ್ಟು ಕಬಾಬು ಕೊಡುವಂಥ ಏಕೈಕ ವ್ಯಕ್ತಿ ಮಂಜು ಅವರು. ಮಂಜು, ಮಾಡೋಕ್ಕೆ ನಿಂತಿರಿ. ಚಿಕನ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಅಕ್ಕಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಟೊಮೊಟೊ ಪೇಸ್ಟ್, ಏಲಕ್ಕಿ, ಲವಂಗ, ಜಾಪತ್ರೆ, ಅನಾನಸು ಹೂ, ಸೋಂಪು, ಪಲಾವ್ ಎಲೆ, ಅರಿಶಿನ, ಗರಂ ಮಸಾಲ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ ಮಂಜು, ಶುರು ಮಾಡೋಣ. ಖಂಡಿತ. ಒಳ್ಳೆ ಚಿಕನ್ ಬಿರಿಯಾನಿ, ಬಾಸುಮತಿ ರೈಸ್ ಹಾಕಿ ಚಿಕನ್ ಬಿರಿಯಾನಿ, ನಮ್ಮ ಮಂಜು ಅವರ ಸ್ಪೆಷಲ್ ಬಿರಿಯಾನಿ. ಶುರು ಮಾಡೋಣ ಸರ್. ಖಂಡಿತ. ಫಸ್ಟ್ ನಿಮಗೆ ಫಸ್ಟ್ ಒಂದು ಕುಕ್ಕರ್ ರೆಡಿ. ಕುಕ್ಕರ್ ಇಟ್ಬಿಣ. ಮಂಜು, ಹೇಗಿದ್ದಾರೆ ವೈಫು? ತುಂಬ ಚೆನ್ನಾಗಿದೆ. ಚೆನ್ನಾಗಿದ್ದಾರಾ? ಊರಿಗೆ ಹೋಗಿದ್ದೀರಾ ನೀವು? ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಯಾವಾಗ ಹೋಗ್ತೀರಿ? ಯಾವಾಗ ಅಂಗಡಿಲೇ ಇರ್ತೀರಾ? ಯಾವಾಗಾದ್ರೂ ಒಂದ್ಸಲಿ ಫ್ರೀ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಎಷ್ಟು ಬೇಕು ನೋಡ್ಕೊಳ್ಳಿ ಸರ್. ಆಗಿದೆ. 1 kg ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀರಾ? ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀರಾ? ಇಲ್ಲ, ಇದು 600 ಗ್ರಾಮ್. 600 ಗ್ರಾಮು. 600 ಗ್ರಾಮ್ ಅಕ್ಕಿಗೆ ಎಷ್ಟು ಚಿಕನ್ ಹಾಕ್ತಿದ್ರಿ? 700 ಗ್ರಾಮ್ ಆಗ್ತದೆ. ವೆರಿ ಗುಡ್ ಸರ್. ಎಸ್ ಸರ್. ಒಂದು 3 ಏಲಕ್ಕಿ ಹಾಕೊಂಡಿದ್ದೀನಿ. 3 ಏಲಕ್ಕಿ, ಒಂದು 2 ಚಕ್ಕೆ, 2 ಲವಂಗ, 2 ಲವಂಗ, 2-3 ಲವಂಗ ಹಾಕಿ ಅಥವಾ 4 ಲವಂಗ ಹಾಕಿ. ಸ್ವಲ್ಪನೇ ಜಾಪತ್ರೆ. ಓಕೆ. ಜಾಪತ್ರೆ, ಚಕ್ಕೆ, ಲವಂಗ, ಏಲಕ್ಕಿ. ಒಂದೇ ಒಂದು ಅನಾನಸುವ. ಚಕ್ಕೆ ಹಾಕಲ್ವ ಮಂಜು? ಚಕ್ಕೆ ಬೇಡ. ಚಕ್ಕೆ ಬೇಡವಾ? ಓಕೆ, ಚಕ್ಕೆ ಇಲ್ಲ, ಬರೀ ಲವಂಗ. ಬಿರಿಯಾನಿ ಎಲೆ ಪ್ಲಸ್ ಬಿರಿಯಾನಿ ಎಲೆ. ಓಕೆ. ಸ್ವಲ್ಪ ಕಾಯಿಲಿ. ನಿಮ್ಮ ಹೋಟ್ಲು ಬಿಸ್ನೆಸ್ ಎಲ್ಲ ಹೇಗಿದೆ? ನಮ್ಮದು ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಶನಿವಾರ ಭಾನುವಾರ ಸಿಕ್ಕಾಪಟ್ಟೆ ಬಿಸ್ನೆಸ್. 1 ರಿಂದ 2 ಗಂಟೆ ಕ್ಯೂ. ನಿಮಗೆ ಹೆಂಗೆ ಎಂಕ್ವೈರಿ ಬರ್ತಾರೆ ನಮ್ಮ ಹತ್ರ? ಓಕೆ. ನಮ್ಮ ಹತ್ರನೂ ಬರ್ತಾರೆ. ಅವ್ರ ಹೋಟ್ಲಲ್ಲಿ ಇದೆ. ಹೌದಾ? ಕಳಿಸಿ ಎಲ್ಲರಿಗೂ. ಮಧ್ಯಾಹ್ನ 1 ರಿಂದ 2 ಗಂಟೆ ಮಾತ್ರ ಓಪನ್ ಇರುತ್ತೆ. ಅದ್ಭುತವಾಗಿರುವಂಥ ಹೋಟ್ಲು ಮುರಳಿ ಮಿಲ್ಟ್ರಿ ಹೋಟೆಲ್. ನೋಡಿ, ಸ್ವಲ್ಪ ಕಾದಿದೆ. ಹೇಳಿ ಸರ್. ಇದಕ್ಕೆ ಸ್ವಲ್ಪ ಸೋಂಪು ಹಾಕೊಳ್ಳೋಣ. ಹಾಕಿ ಸರ್. ಸ್ವಲ್ಪ ಸೋಂಪು, ಆಮೇಲೆ ಸ್ವಲ್ಪ ಆಗಲಿ. ನೀವು ಅಡುಗೆ ಮಾಡ್ತೀರಾ ನಿಮ್ಮ ಹೋಟ್ಲಲ್ಲಿ? ಖಂಡಿತ. ಇದಾದ್ಮೇಲೆ ಈರುಳ್ಳಿ. ಓಕೆ 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 ಓಕೆ. ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬರಲಿ. ಓಕೆ. ಅವಾಗಲೇ ಬಿರಿಯಾನಿಗೆ ಮಜಾ ಬರೋದಲ್ವಾ? ಟೇಸ್ಟ್ ಬರೋದು. ಎಸ್ ಸರ್. ಹಸಿ ನಿಂತ್ಕೊಬಾರ್ದು. ಓಕೆ. ನಿಮ್ಮ ಹೋಟ್ಲಲ್ಲಿ ಸ್ಪೆಷಲ್ ಸಿಗುತ್ತೆ ಮಂಜು? ನಮ್ಮಲ್ಲಿ ಸ್ಟ್ಯಾಂಡರ್ಡ್ ಆಗಿ ಒಂದು 6 ಐಟಮ್ ಮಾಡೇ ಮಾಡ್ತೀವಿ. ದಿನ ನೀವು ಯಾವಾಗಾದ್ರೂ ಬರ್ರಿ. 6 ಐಟಮ್ಸ್ ಏನೇನು ಸಿಗುತ್ತೆ? ಸ್ಟ್ಯಾಂಡರ್ಡ್ ಆಗಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್, ಕಬಾಬ್. ಕಬಾಬ್ ಎಷ್ಟು ಕೆಜಿ ಈಗ? ಈಗ 300-400 ರೂಪಾಯಿ ಮಾಡಿದ್ವಿ. ಜಾಸ್ತಿ ಮಾಡಿದ್ದೀರಾ ಮದುವೆ ಆದಮೇಲೆ? ಇಲ್ಲ, ಮದುವೆ ಆದ್ಮೇಲೆ ಅಂತಲ್ಲ, ಚಿಕನ್ ರೇಟ್ ಮೇಲೆ ಓಕೆ ಡಿಪೆಂಡ್ ಆಗುತ್ತೆ. ಓಕೆ ಓಕೆ. ಒಳ್ಳೆ ಯಾರು ಬಿರಿಯಾನಿ ಮಾಡೋದ್ರೆ ಕಳ್ಸ್ಕೊಡಿ ಸ್ವಾಮಿ ನಮ್ಮ ಹೋಟ್ಲಿಗೆ. ನಾವೇ ಬಂದ್ಬಿಡೋಣ ಬಿಡಿ. ಅಷ್ಟೇ. ಆಮೇಲೆ ಕೃಷ್ಣಪ್ಪನ ಓಡಿಸ್ಕೊಂಡ್ಬಂದ್ಬಿಡ್ತಾರೆ. ಆ ಹೋಟ್ಲೇ ನಿಮ್ಮದು. ಅಲ್ಲಿ ಬಿಟ್ಟು ಇಲ್ಲೇನಿಗೆ ಬರ್ತೀರಾ ಸ್ವಾಮಿ ನೀವು? ಎಷ್ಟು ಗಂಟೆ ನಿಮ್ಮ ಹೋಟ್ಲು ನೀವು ಹೋಗಿ ಬರೋದು ಹೋಟ್ಲಿಗೆ?
ನಾನು ತುಂಬ ಲೇಟಾಗಿ ಹೋಗೋದು. ಅದಕ್ಕೆ ಮುಂಚೆ ತಂದೆಯವರೆಲ್ಲ ಮಾಡ್ತಾ ಇರ್ತಾರೆ. ಅವರೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ, ಆಮೇಲೆ ನೀವು ಹೋಗೋದಾ? ಬೆಳಿಗ್ಗೆ 4 ಗಂಟೆಗೆ 4 ಗಂಟೆಗೆ ಎದ್ಬಿಡ್ತಾರೆ. ಓಕೆ, 5 ಗಂಟೆಗೆ ಅಂಗಡಿ ಇರ್ತಾರೆ ಅವರು. ವೆರಿ ಗುಡ್. ನೀವು ಎಷ್ಟು ಗಂಟೆ ಹೋಗ್ತೀರಿ? ನಾವು 12 ಗಂಟೆಗೆ. ಓ, ಸೂರ್ಯವಂಶದವ್ರು ನೀವು. 12ರಿಂದ ಶಿಫ್ಟ್ ಚೇಂಜ್ ಆಗಿ ಮಾಡ್ಕೊಂತ ಇರ್ತೀವಿ. ತಿರ್ಗಾ ಅವ್ರ ಮನೆಗೆ ಬರ್ತಾರೆ 1 ಗಂಟೆಗೆ. 1 ಗಂಟೆಗೆ ಬಂದ್ಬಿಡ್ತಾರೆ. ಓಕೆ, ಮತ್ತೆ ರೆಸ್ಟ್ ಮುಗಿಸ್ಕೊಂಡು ಬಂದಮೇಲೆ ಓಕೆ, ನೀವು ಹೋಗ್ತೀರಿ? ನಾನು ಹೋಗ್ತೀನಿ. ಓಕೆ, ಇದು ಕಂದು ಬಣ್ಣ ಬಂದಿದೆ. ಎಸ್ ಸರ್. ನಾನು ಯಾವಾಗಲೂ ಹೇಳಿದೆ 3 ಥರ ಸೊಪ್ಪು ಅಂತ. ಓಕೆ, ಇದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹೌದು. ಆಮೇಲೆ ಮೆಂತ್ಯ ಸೊಪ್ಪು, ಪುದೀನ, ಮೆಂತ್ಯ, ಕೊತ್ತಂಬರಿ. ಓಕೆ, ನೆಕ್ಸ್ಟ್ 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 ಸ್ವಲ್ಪ ಫ್ರೈ ಆಗಲಿ, ಅದು ಹಸಿ ಅಂಶ ಹೋಗ್ಬಿಡ್ಲಿ. ಏನಿದು? ಸೊಪ್ಪಿನ ಇದು ಅದು ಹಸಿಮೆಣಸಿಕಾಯಿ ಪೇಸ್ಟ್. ಹಸಿಮೆಣಸಿಕಾಯಿ ಪೇಸ್ಟ್. ಓಕೆ ಸರ್, ಹಾಕಿ. ಓಕೆ, ಒಳ್ಳೆ ಅದ್ಭುತವಾಗಿರುವಂಥ ಬಿರಿಯಾನಿ ಇದು. ತುಂಬ ಸಖತ್ತಾಗಿರುತ್ತೆ. ತುಂಬ ಜನ ಇಷ್ಟಪಟ್ಟಿರುವಂಥ ಬಿರಿಯಾನಿ ನಮ್ಮ JFC ಅವರ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಸಿಂಪಲ್ ಮೆಥಡ್, ಈಸಿಯಾಗಿ ಮಾಡ್ಕೊಳ್ಳೋಂಥ ಬಿರಿಯಾನಿ. ಕೆಲವು ಏನೇನೋ ತೊಗೊಂಡು ಬಂದು ಏನೇನೋ ಮಾಡಿ ಅವಶ್ಯಕತೆನೇ ಇಲ್ಲ. ಜಾಸ್ತಿ ಸಾಮಗ್ರಿಗಳು ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ನೋದೆಲ್ಲ ತಪ್ಪು ಕಲ್ಪನೆ ಅಲ್ಲ, ಅದು ಪ್ರಮಾಣ ಕರೆಕ್ಟಾಗಿರ್ಬೇಕು ಅಲ್ವಾ? ಇಲ್ಲ, ಎಸ್ 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 ಸರ್. ಸ್ವಲ್ಪ ಫ್ರೈ ಆಗಲಿ. ಹಸಿಮೆಣಸಿಕಾಯಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೀವಿ. ಜೊತೆಗೆ 3 ಥರ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಹಾಕಿದ್ದೀವಿ. ಹಾಕೋಬೋದು, ಹಾಕೊಳ್ಳಿ ಸರ್, ಹಾಕೊಳ್ಳಿ ಸರ್. ಶುಂಠಿ ಓಕೆ, ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು, ಹಾಕೊಳ್ಳಿ ಸರ್. ಇದಕ್ಕೆ ನೆಕ್ಸ್ಟ್ ಸ್ವಲ್ಪ ಅರಿಶಿನ ಹಾಕೋಣ. ಓಕೆ, ಹಾಕಿ ಸರ್. ಸ್ವಲ್ಪ ಅರಿಶಿನ. ನೋಡಿ, ಈಗ ಅಲ್ಲಿ ಕಚ್ಕೊತಾ ಇದೆ ಅದು. ಹೌದೌದು, ಹಾಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಎಸ್ 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 ಎಸ್. ಈಗ ಟೊಮೊಟೊ ಸೇರಿಸೋಣ. ಟೊಮೆಟೊ ರುಬ್ಬಿರೋ ಅಂತ ಟೊಮೆಟೊ ಪೇಸ್ಟ್. ಹೌದು, ಟೊಮೆಟೊ ಸಾಸ್ ಅಲ್ಲ, ಇದು ಟೊಮೆಟೊ ಪೇಸ್ಟ್. ಅದ್ರ ಜೊತೆನೇ ಓಕೆ, ನಾವೇನು ಕಾಂಡ ರಸ ಅಂತ ಹೇಳಿದ್ನಲ್ಲ, ಕಾಂಡದ ರಸ. ಯಾಕಂದ್ರೆ ಸೊಪ್ಪನ್ನು ಹಾಕಿದೀವಿ, ಸೊಪ್ಪಿನ ಕೆಳಗಡೆ ಕಡ್ಡಿ ಏನು ಬರುತ್ತೆ ಆ ಕಡ್ಡಿನೂ ಬಿಸಾಕಂಗಿಲ್ಲ, ರುಬ್ಕೋಬೇಕು, ಅದನ್ನ ಇಟ್ಕೋಬೇಕು. ಹಾಕೊಂಡ್ರೆ ರುಚಿಯಾಗಿರುತ್ತೆ ಬಿರಿಯಾನಿ ಅನ್ನೋದು ನಮ್ಮ JFC ಅವರ ಸಿದ್ಧಾಂತ. ಹಾಕಿ ಸರ್. ಉಪ್ಪನ್ನು ಸೇರಿಸೋಣ. ಹಾಕಿ ಸರ್. ಓಕೆ, ಅದ್ಭುತವಾಗಿರುವಂಥ ಒಂದು ಚಿಕನ್ ಬಿರಿಯಾನಿ ಈಸಿಯಾಗಿ ಮನೇಲಿ ಮಾಡ್ಕೋಬಹುದಾದಂಥ ಒಳ್ಳೆ ಬಾಸುಮತಿ ಅಕ್ಕಿಯನ್ನು ಹಾಕಿ ಮಾಡ್ತಕ್ಕಂಥ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ JFC ಖ್ಯಾತಿಯ ಬಿರಿಯಾನಿ. ಸ್ವಲ್ಪ ಫ್ರೈ ಆಗ್ತಾ ಇದೆ. ಓಕೆ, ಹಾಕಿ ಸರ್. ಫ್ರೈ ಆಗಿ ಸ್ವಲ್ಪ ನೀರು ಹಾಕೊಳ್ಳಿ. ಎಷ್ಟು ನೀರು? ಅಕ್ಕಿಯ 1.5 ನೀರಾ? ಇಲ್ಲ, ಸ್ವಲ್ಪನೇ ಹಾಕೊಳ್ಳೋಣ. ಇದು ಫ್ರೈ ಆಮೇಲೆ ಅಕ್ಕಿ ಬರೋಕಂತ. ಮಾಡ್ಕೊಳ್ಳೋಣಲ್ವಾ? ಈಗ ಇದಕ್ಕೆ ನಮ್ಮದೇ ಸ್ಪೆಷಲ್ ಮಸಾಲ, ನಿಮ್ಮದೇ ಮಸಾಲನ? JFC ಗರಂ ಮಸಾಲ. JFC ಗರಂ ಮಸಾಲ ಎಲ್ಲೂ ಸಿಕ್ಕಲ್ಲ. ಸಿಗಬೇಕು ಅಂದರೆ ಮಂಜೂರು ಫೋನ್ ಮಾಡಬೇಕು. ಒಳ್ಳೆ ಅದ್ಭುತವಾಗಿರುವಂಥ 15ಕ್ಕಿಂತ ಹೆಚ್ಚು ಮಸಾಲ ಪದಾರ್ಥಗಳು ಹಾಕಿ ಮಾಡಿರ್ತಕ್ಕಂಥ ಗರಂ ಮಸಾಲ 1 kgಗೆ 1 ಸ್ಪೂನ್ ಹಾಕಿದ್ರೆ ಸಾಕು. ವೆಜ್ಜು ನಾನ್ ವೆಜ್ ಅವ್ರಿಗೆಲ್ಲ ಒಂದೇ ಗರಂ ಮಸಾಲ, JFC ಅವರ ಗರಂ ಮಸಾಲ. ಹಾಕಿ ಸರ್. ಇದರ ತುಂಬಾದಷ್ಟು ಅಕ್ಕಿ ಇದೆ, ಅದರ 1.5 ನೀರಾ? 1.5 ನೀರು. ಓಕೆ, ಹಾಫ್ ಅನ್ ಅವರ್ ಮುಂಚೆ ನೆನೆಸಿದ್ರೆ ಚೆನ್ನಾಗಿರುತ್ತೆ. 1.5 ಅಕ್ಕಿ ಚೆನ್ನಾಗಿ ಬೇಯುತ್ತೆ. ಓಕೆ, 1.5 ನೀರು ಹಾಕಿದ್ರೆ ಕರೆಕ್ಟ್ ಆಗಿರುತ್ತೆ. ಓಕೆ. ಇಲ್ಲಾಂದ್ರೆ ಕೆಲವು ಸಲ ಏನಾಗುತ್ತೆ ಅಂದರೆ ಜಲ್ದಿ ಹಾಕ್ಬಿಟ್ರೆ ಅವಾಗಲೇ ಸ್ವಲ್ಪ ನೀರು ಜಾಸ್ತಿ ತೊಗೋಬೇಕಾಗ್ತದೆ. ಓಕೆ ಓಕೆ ಓಕೆ. ಸುಮಾರು ಅರ್ಧ ಗಂಟೆಗಳ ಕಾಲ ನೆನೆಸಿರ್ಬೇಕು. ಎಸ್ ಸರ್, ಹಾಕಿ. ತುಂಬ ಜನಕ್ಕೆ ಭ್ರಮೆಗಳೆಲ್ಲ ಇದೆ. ಅಕ್ಕಿನ ಜಾಸ್ತಿ ಹೊತ್ತು ನೆನೆಸಬಾರ್ದು, ಅಕ್ಕಿ ಒಡೆದೋಗ್ಬಿಡುತ್ತೆ, 10 ನಿಮಿಷ ನೆನೆಸ್ಬಿಟ್ಟು ಹಾಕ್ಬೇಕು, ಇವೆಲ್ಲ ಇದೆ. ನಿಜನಾ? ನೀವು ಅಕ್ಕಿ ಎಷ್ಟು ನೆನೆಸಿದ್ರೂ ಅಷ್ಟು ನೀರು ಕಡಿಮೆ ಹಾಕೋಬೇಕಾಗ್ತದೆ. ನೀರು ಕಡಿಮೆ ಹಾಕೋಬೇಕು. ಓಕೆ, ಯಾವುದೇ ಥರ ಇದಾಗಲ್ಲ. ಓಕೆ. ಅಕ್ಕಿ ಇದರ ತುಂಬ ಅಕ್ಕಿ ಜಾಸ್ತಿ ನೆನೆದಿಲ್ಲ ಅಂದರೆ ಮಾತ್ರ ನೀರು ಜಾಸ್ತಿ ಒಡೆದೋಗ್ತದೆ. ಎಸ್, ನೆಂದ್ರೆ ಹೊಡಿಯಲ್ವಾ? ನೆಂದರೆ ಹೊಡಿಯಲ್ಲ. ಉಲ್ಟಾರೇ ಕರೆಕ್ಟಾಗಿ ತಿಳ್ಕೊಡ್ರಿ ಅಡುಗೆ ಮಾಡ್ಬೇಕಂದ್ರೆ. ಓಕೆ, ಈಗ ಚೆನ್ನಾಗಿ ಕುದಿ ಬಂದಾದ ನಂತರ ಬೋನ್ಲೆಸ್ಸಾ? ಬೋನ್ಲೆಸ್ ಇದೆ. ಸಾರಿ, ಬೋನ್ ಇದ್ರೆ ಮಾತ್ರ ಬಿರಿಯಾನಿಗೆ ಚೆನ್ನಾಗಿ ಬರೋದು. ಬೋನ್ ಹಾಕಿದಿರಲ್ವಾ? ಬೋನ್ ವಿತ್ ಬೋನ್ ಇದು. ವಿತ್ ಬೋನೇ ಇರಬೇಕು. ಬೋನ್ಲೆಸ್ ನಿಮ್ಗೆ ಯಾವತ್ತೂ ಚೆನ್ನಾಗಿರಲ್ಲ ಅಲ್ವಾ? ಹೌದು. ಓಕೆ, ಒಳ್ಳೆ ಬಿರಿಯಾನಿ ತಯಾರಾಗುತ್ತೆ. ಆದರೆ ಕಾಯ್ಬೇಕಾಗುತ್ತೆ. ನೀರು ಕುದಿ ಬರ್ತಾ ಇದೆ. ಒಂದ್ಸಲಿ ಕುದಿ ಬಂದರೆ ಸಾಕು, ಚಿಕನ್ನು ಸಾಕಷ್ಟು ಬೆಂದಿರ್ತದೆ. ಹೌದು. ಈಗ ಅಕ್ಕಿ ಹಾಕೊಂಡ್ಬಿಡೋಣ. ನೆನೆಸಿರುವಂಥ ಅಕ್ಕಿ, ಸುಮಾರು ಅರ್ಧ ಗಂಟೆಗಳ ಕಾಲ ನೆನೆಸಿರುವಂಥ ಬಾಸುಮತಿ ಅಕ್ಕಿಯನ್ನು ಹಾಕಿ ಒಂದು ಅದ್ಭುತವಾಗಿರುವಂಥ ಬಿರಿಯಾನಿನ ಮಾಡ್ತಾ ಇದ್ದಾರೆ JFCಯ ಮಂಜು ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ.
ಸರ್ ಈಗ ಇದು ಮುಚ್ಚಿಬಿಡೋಣ. ಎಸ್ ಸರ್. ಎಷ್ಟು ವಿಷಲ್ ಬೇಕಾಗತ್ತೆ ಇದು ಮಂಜು? ಏನೊಂದು 3 ವಿಷಲ್ ಸಾಕು. 3 ವಿಷಲ್ ಬೇಕಾ? ಓಪನ್ ಮಾಡಿ ಮಂಜು, ಏನಾಗಿ ನೋಡೋಣ. ಆಹಾ, ಲಕ 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 ಅಂತ ಇದೆ. ಚಿಕನ್ ಬಿರಿಯಾನಿ ಮಾಡಿದ್ದಾರೆ, ಅದ್ಭುತವಾದಂಥ ಚಿಕನ್ ಬಿರಿಯಾನಿ. ನನಗೋಲ್ಲಿ ಹೇಳಿದ್ನಲ್ಲ, ಹೌದು. ಒಂದೊಂದು ಇಂಚಿರುತ್ತೆ. ಆಹಾ, ವೆರಿ ಗುಡ್. ಶಿಶುಲಾಗಿದೆ ಅಕ್ಕಿ ರೀ, ಅದೆಲ್ಲೋ ಇಲ್ಲಿಂದ ತರಿಸ್ತೀರಿ ಅಕ್ಕಿ ನೀವು ಮಂಜು? ಇವೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ. ಓಹೋ. ನಿಮಗೆ 1 ಬ್ಯಾಗ್ 2 ಬ್ಯಾಗ್ ಎಲ್ಲ ಸಿಗೋದೇ ಇಲ್ಲ. ಓಕೆ, ಲೋಕಲ್ ಡೀಲೇ ಇಲ್ಲ. ತರಿಸೋದೆಲ್ಲ 100 ಬ್ಯಾಗ್ 200 ಬ್ಯಾಗ್. ಓಕೆ, ಉರುದ್ರಾಗಿದೆ, ಶುದ್ಧ ಅಕ್ಕಿ ಆಗಿದೆ. ಅದ್ರ ಜೊತೆಗೆ ಚಿಕನ್ ಬಿರಿಯಾನಿ ಹೆಂಗಿರಬೇಕು ಯೋಚನೆ ಮಾಡಿ. ಒಳ್ಳೆ ಚಿಕನ್ ಬಿರಿಯಾನಿ ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಸುಮಾರು ಒಂದು 25-30 ನಿಮಿಷಕ್ಕೆ ಒಳ್ಳೆ ಬಿರಿಯಾನಿ. 3-4 ಜನ ಇರೋರಂತೂ ಮನೇಲಿ ಒಂದು 30 ನಿಮಿಷಕ್ಕೆ ಒಳ್ಳೆ ಬಿರಿಯಾನಿ ಮಾಡ್ಕೋಬೋದು. ಚಿಕನ್ ಬಿರಿಯಾನಿ ಸ್ಪೆಷಲ್ ಚಿಕನ್ ಬಿರಿಯಾನಿ JFC ಅವರ ಸ್ಪೆಷಲ್ ಚಿಕನ್ ಬಿರಿಯಾನಿ ಮಂಜು ಅವರು ಮಾಡಿ ನಮಗೆ ಕೊಡ್ತಾ ಇದ್ದಾರೆ. ಬನ್ನಿ ಸರ್, ಅದ್ಭುತ ಮಾಡಿದ್ದಾರೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇರಬೇಕು ನಿಮಗೆ. ಆದರೆ ಫಸ್ಟ್ ನಾವು ತಿಂತೀವಿ, ಚೆನ್ನಾಗಿದ್ದೇ ಇರುತ್ತೆ, ಆಮೇಲೆ ನಿಮ್ಗೆ ಹೇಳ್ತೀವಿ. ಬನ್ನಿ ಮಂಜು, ಕೂತ್ಕೊಳ್ಳಿ ಮಂಜು. ಎಲ್ಲಿ ನಿಮ್ಮ ಡ್ಯಾಡಿ ಬಂದಿಲ್ವಾ? ಅವರು ಇವತ್ತು ಬಿಸಿ ಇದ್ದಾರೆ. ಫುಲ್ ಬಿಸಿ. ನಾವು ನಿಮ್ಮ ಹೋಟ್ಲಿಗೆ ಬಂದಿದ್ದೀವಿ. ಅದೇ ನಮ್ಮ ಹೋಟ್ಲಿಗೆ ಬಂದ್ಬಿಟ್ರೆ ಅಲ್ಲಿ ಯಾರು ನೋಡ್ಕೊಳ್ತಾರಪ್ಪ, JFC ಹೋಟ್ಲನ್ನ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಚಿಕನ್ ಬಿರಿಯಾನಿ ಮಾಡಿದ್ದಾರೆ. ಈಸಿಯಾಗಿ ಮನೇಲಿ ಮಾಡ್ಕೊಳ್ಳುವಂಥ ಚಿಕನ್ ಬಿರಿಯಾನಿ. ಟೇಸ್ಟ್ ಮಾಡೋದ ಮಂಜು? ಖಂಡಿತ ಮಾಡಿ. ಮೂರ್ತಿ ಬಾರ ಇಲ್ಲಿ, ಬಾರ ಬಾರ ಬಾರ, ತಟ್ಟೆ ಕೊಡಲಿ. JFC ಖ್ಯಾತಿಯ ಮಂಜು ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೆಯ ಒಂದು ಚಿಕನ್ ಬಿರಿಯಾನಿನ ಮಾಡಿ ನಮಗೆ ಕೊಟ್ಟಿದ್ದಾರೆ. ಸಾರ್ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ, ಮರೆಯೋಕ್ಕೆ ಚಾನ್ಸೇ ಇಲ್ಲ ಅಂತ ಇದ್ದಾರೆ. ಟೇಸ್ಟ್ ಮಾಡೋದ ಮಂಜು? ಮಾಡಿ ಸರ್. ಪರಿಮಳ ಹೇಗಿದೆ ನೋಡಿ. ಅದ್ಭುತವಾಗಿದೆ, ಅದ್ಭುತವಾಗಿದೆ. ಒಳ್ಳೆ ಬಿರಿಯಾನಿ. ಬಾಸುಮತಿ ರೈಸನ್ನು ಹಾಕಿ ಮಾಡಿರ್ತಕ್ಕಂಥ ಬಿರಿಯಾನಿ. ಈ ಥರ ಬಿರಿಯಾನಿ ತಿನ್ನಬೇಕು ಅಂದರೆ ನಮ್ಮ ಮಂಜುವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಮಂಜು ನಮ್ಮಲ್ಲಿ 94810362. ಯಾರು ಹೇಳ್ತೀರಾ? ನಿಮ್ಮ ಗಾಡಿ ಹೇಳ್ತೀರಾ? ನಮ್ಮ ತಂದೆ ಇರುತ್ತೆ, ಯಾವಾಗಲೂ ಚಾಲ್ತಿಲಿ ಇರುತ್ತೆ. 9481036202. 3620 ಫೋನ್ ಮಾಡಿ. ಬೇಕಾಗಿರೋಷ್ಟು ಬಿರಿಯಾನಿ ರೆಡಿಯಾಗಿರುತ್ತೆ. ಕಬಾಬು KG ಗಟ್ಟಲೆ ರೆಡಿಯಾಗಿರುತ್ತೆ. ಬೇಕಂದ್ರೆ ಕೇಟ್ರಿಂಗ್ ಮಾಡ್ಕೊಡ್ತೀವಿ, ಏನು ಬೇಕಾದ್ರೆ. ಅನ್ಕೊಂಡಿಕ್ಕಿಂತ ಚೆನ್ನಾಗಿ ಮಾಡಿದ್ದೀರಾ, ಭಾಳ ಖುಷಿ ಆಯಿತು. ಇನ್ನೊಂದ್ಸರಿ ಬಂದು ಇನ್ನೊಂದು ಅಡುಗೆ ಮಾಡ್ಕೊಡಿ ನಮಗೆ. ಖಂಡಿತ ಮಾಡ್ಕೊಡಿ. ಥ್ಯಾಂಕ್ ಯು ಮಂಜು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಯ್ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಿರಿಯಾನಿನ, ಅದ್ಭುತವಾಗಿ ಮಾಡಿದ್ದಾರೆ. ಈ ಥರ ಬಿರಿಯಾನಿ ಮಾಡ್ಕೋಬೇಕು ಅಂದರೆ ಇವಾಗಲೇ ಚಿಕನ್ ತನ್ನಿ, ಇವಾಗಲೇ ಬಿರಿಯಾನಿನ ಮಾಡ್ಕೊಳ್ಳಿ. ಚಿಕನ್ ಬಿರಿಯಾನಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ, ಅದು ಬಿಸಿ ಆದಮೇಲೆ ಏಲಕ್ಕಿ, ಲವಂಗ, ಜಾಪತ್ರೆ, ಅನಾನಸು ಹೂ, ಪಲಾವ್ ಎಲೆ, ಸೋಂಪು, ಈರುಳ್ಳಿ ಹಾಕಿ ಹುರಿದು 3 ರೀತಿಯ ಮೆಂತ್ಯ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಟೊಮೊಟೊ ಪೇಸ್ಟ್, ಕಾಂಡದ ನೀರು, ಉಪ್ಪು, ಗರಂ ಮಸಾಲ, ಚಿಕನ್ ಹಾಕಿ ಬೇಯಿಸಿ ನೆನೆಸಿಟ್ಟ ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಲ್ ಕೂಯಿಸಿದರೆ ಚಿಕನ್ ಬಿರಿಯಾನಿ ನಿಮ್ಮನೆಯಲ್ಲೂ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್. ನಮಸ್ಕಾರ. ಬನ್ನಿ ಮೇಡಮ್, ಬನ್ನಿ ಮೇಡಮ್. ಏನು ತಮ್ಮ ಹೆಸರು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅವರೇ ಬನ್ನಿ. ಎಲ್ಲಿಂದ ಬರ್ತಾರೆ ಮಹಾಲಕ್ಷ್ಮಿ ಅವರು? ಕತ್ರಗುಪ್ಪೆ ಕಾವೇರಿ ನಗರ ಸರ್. ಕತ್ರಗುಪ್ಪೆ ಕಾವೇರಿ ನಗರದಿನಾ? ನಿಮ್ಮ ಹತ್ರದಲ್ಲಿದ್ದೀರಾ ನೀವು? ಓಕೆ. ಏನು ಮಾಡ್ಕೊಂಡಿದ್ದೀರಿ? ಮನೆಯಲ್ಲಿ ಯಜಮಾನ್ರು ಏನು ಮಾಡ್ತಾರೆ? ಬಿಲ್ಡಿಂಗ್ ಕಾಂಟ್ರಾಕ್ಟ್ರು. ಎಷ್ಟು ಜನ ಮಕ್ಕಳು? ಆಟೋನು ಓಡಿಸ್ತಾರೆ. ಓಕೆ. ಬಿಲ್ಡಿಂಗ್ ಕೆಲಸ ಮಾಡ್ತಾರೆ, ಎರಡೂ ಮಾಡ್ತಾರೆ. ಓಕೆ. 2 ಮಕ್ಕಳು, ಹುಡುಗ ಒಬ್ಬ ಹುಡುಗ ಒಬ್ಬ, ಹುಡುಗಿ ಒಬ್ಳ. ಹುಡುಗ ಏನು ಮಾಡ್ತಾರೆ? ಸೆಕೆಂಡ್ ಇಯರ್ BCA. ಓಕೆ. ಮಗಳು 9th. ಯಾರ ಜೊತೆ ಬಂದಿದ್ದೀರಾ? ನಮ್ಮ ಮಗನ ಜೊತೆ ಬಂದಿದ್ದೀರಿ. ನಮ್ಮ ಕಾರ್ಯಕ್ರಮದಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಿ ಮಹಾಲಕ್ಷ್ಮಿ ಅವರೇ? ಕ್ಯಾಪ್ಸಿಕಮ್ ಗೊಜ್ಜು. ಕ್ಯಾಪ್ಸಿಕಮ್ ಮತ್ತು ಮಟನ್ ಗೊಜ್ಜಾ? ಚಿಕನ್ ಗೊಜ್ಜು. ಓಕೆ. ಕ್ಯಾಪ್ಸಿಕಮ್, ದಪ್ಪ ಮೆಣಸಿನಕಾಯಿ ಮತ್ತು ಕೋಳಿಯ ಗೊಜ್ಜನ ಮಾಡೋಕ್ಕೋಸ್ಕರ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಹಾಲಕ್ಷ್ಮಿ ಅವರು ಬಂದಿದ್ದಾರೆ. ಮಾಡಕ್ಕೆ ಏನೇನು ತಂದಿದ್ದೀರಾ ಮಹಾಲಕ್ಷ್ಮಿ ಅವರೇ?
ಕ್ಯಾಪ್ಸಿಕಮ್ ಚಿಕನ್ ಗೊಜ್ಜು ಬೇಕಾಗುವ ಸಾಮಗ್ರಿಗಳು: ಚಿಕನ್, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಅರಿಶಿನ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಚಿಕನ್ ಮಸಾಲ, ಅಚ್ಚ ಖಾರದ ಪುಡಿ, ಗೋಡಂಬಿ, ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ರೆಡಿ ಶುರು ಮಾಡೋಣ. ಆಯ್ತು. ಏನು ಕೊಡಿ ಫಸ್ಟ್ ನಿಮಗೆ? ಬಾಣಲಿ ಸರ್. ಬಾಂಡಿ ಕೊಡ. ಏನಿಷ್ಟ ಮಗನಿಗೆ ನೀವು ಮಾಡೋದು? ಅವನಿಗೆ ಕಬಾಬ್ ತುಂಬ ಇಷ್ಟ. ಕಬಾಬು. ಬಿರಿಯಾನಿ, ಹ್ಞೂ, ಚಿಕನ್ ಫ್ರೈ. ಹೌದಾ? ವೆರಿ ಗುಡ್. ಯಾವತ್ತು ವಾರಕ್ಕೆ ಎಷ್ಟು ದಿನ ಮಲ್ಲಿ ನಾನ್ ವೆಜ್? 3 ದಿನ 4 ದಿನ ಆಗೋಗುತ್ತೆ ಸರ್. 3 ದಿನ 4 ದಿನ ಇದ್ದೇ ಇರುತ್ತಾ? ಎಣ್ಣೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ನಾವು ಬಳಸ್ತಾ ಇದೀವಿ. ಮತ್ತೆ ಈರುಳ್ಳಿ ಹಾಕ್ತೀನಿ ಸರ್. ಹಾಕಿಮ್ಮ ಈರುಳ್ಳಿ. ಓಕೆ, ಏನು ಯಜಮಾನ್ ಹೆಸರು? ರವಿಕುಮಾರ್. ರವಿಕುಮಾರ್. ನಮಸ್ಕಾರ ಸರ್. ಬಂದಿಲ್ಲ ಸರ್. ಬಂದಿಲ್ವಾ? ಈರುಳ್ಳಿಯ ನಂತರ ಟೊಮೆಟೊ, ಕ್ಯಾಪ್ಸಿಕಮ್. ಏನು ಮಾಡ್ತಾರೆ ಒಳಗೆ ಹೆಸರೇನಿದು? ಚಿಕನ್ ಗೊಜ್ಜು ಸರ್. ಚಿಕನ್ ಗೊಜ್ಜು. ಓಕೆ, ಅರಿಶಿನ, ಸ್ವಲ್ಪ ಸ್ವಲ್ಪ ಅರಿಶಿನ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಸ್ ಮೇಡಮ್. ಮಿಕ್ಸಿ ಹಾಕೋತೀನಿ ನಾನು. ಹಾಕೊಳ್ಳಿ 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 ಹಾಕೊಳ್ಳಿ. ಏನೇನು ಹಾಕ್ತೀರಾ ಅಂತ ಹೇಳ್ಬಿಟ್ಟು. ಪುದೀನ ಹಾಕ್ತೀನಿ. ಪುದೀನ, ಕೊತ್ತಂಬರಿ ಹಾಕ್ತೀನಿ ನಾನು. ಹಾಕೊಳ್ಳಿ. ನಾಲ್ಕು ಮೆಣಸಿನ್ಕಾಯಿ ಹಾಕ್ತೀನಿ. ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ. ಹಾಕೊಳ್ಳಿ ಮೇಡಮ್. ಹಾಕೊಳ್ಳಿ 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 ಹಾಕೊಳ್ಳಿ. ನೀರು ಹಾಕ್ತೀರಾ? ನೀರು ಸ್ವಲ್ಪ ಹಾಕ್ತೀನಿ. ಹಾಕೊಳ್ಳಿ. ಮುಚ್ಚಳ ತೆಗೀರಿ. ಹಾಕಿ. ಹಾಂ, ಮಿಕ್ಸಿ ಹಾಕಿ. ಹಾಕಿ ಹಾಕಿ ಹಾಕಿ. ಸ್ವಲ್ಪ ಉಪ್ಪು ಹಾಕಿ ಬಾ. ಸ್ವಲ್ಪ ಉಪ್ಪು 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 ಉಪ್ಪು. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಓಕೆ ಓಕೆ. ಸ್ವಲ್ಪ ಹಾಕಿ. ರುಬ್ಬಿರೋಂಥ ಮಸಾಲ, ಕೊತ್ತಂಬರಿ, ಪುದೀನ, ಹಸಿರು ಮೆಣಸಿನ್ಕಾಯಿ ಹಾಕಿ ರುಬ್ಬಿರ್ತಕ್ಕಂಥ ಮಸಾಲ ಅಲ್ವಾ ಮಹಾಲಕ್ಷ್ಮಿ ಅವರೇ? ಹೌದು ಸರ್. ಮಗಳ ಹೆಸರೇನು? ಪಲ್ಲವಿ. ಪಲ್ಲವಿ. ಮಗನ ಹೆಸರು? ಶ್ರೀಶಂಕರ್. ಶ್ರೀಶಂಕರ. ಇದು ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ ಮಹಾಲಕ್ಷ್ಮಿ ಅವರೇ? ಚಪಾತಿ ದೋಸೆಗೆ ಚೆನ್ನಾಗಿರುತ್ತಾ? ತೊಗೊಂಬಂದಿಲ್ಲ ಅಣ್ಣ. ತಗೊಂಬಂದಿಲ್ಲ? ಸಖತ್ತಾಗಿ ಹೇಳ್ತಾರೆ. ಚಪಾತಿ ದೋಸೆ ಚೆನ್ನಾಗಿರುತ್ತೆ, ಆದರೆ ನಾವು ತಂದಿಲ್ಲ ಅಂತ. ವೆರಿ ಗುಡ್ ಮೇಡಮ್. ಸ್ವಲ್ಪ ಗರಂ ಮಸಾಲ ಹಾಕಿ ಮೇಡಮ್. ಹಾಕಿ. ಕಾಳು ಮೆಣಸಿನ ಪುಡಿ ಹಾಕಿ ಮೇಡಮ್. ಸ್ವಲ್ಪ ಕಾಳು ಮೆಣಸಿನ ಪುಡಿ. ಓಕೆ. ಇದು ಚಿಕನ್ ಮಸಾಲನಾ? ಹೌದು. ಹಾಕಿ ಹಾಕಿ ಹಾಕಿ. ಸ್ವಲ್ಪ ಚಿಕನ್ ಮಸಾಲ ಕಡೆಯದಾಗಿ. ಕ್ಯಾಪ್ಸಿಕಮ್, ದಪ್ಪ ಮೆಣಸಿನಕಾಯಿ, ಸ್ವಲ್ಪ ಮುಚ್ಚಳ ಅಲ್ವಾ, ಅದು ಬೇಯ್ಬೇಕಲ್ವಾ ಚೆನ್ನಾಗಿ. ಸ್ವಲ್ಪ ನೀರು ಹಾಕ್ತೀನಿ. ಹಾಕಿ ಹಾಕಿ ನೀರು ಹಾಕಿ ನೀರು ಹಾಕಿ ಒಂದ್ಸರಿ ತಿರುಗಿಸಿ. ಓಕೆ. ಕ್ಯಾಪ್ಸಿಕಮ್ ಚಿಕನ್ ಗೊಜ್ಜು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿ ಅವರು ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಅದ್ಭುತವಾಗಿರುವಂತಹ ಚಿಕನ್ ಅನ್ನ ಮಾಡಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಚಿಲ್ಲಿ ಹಾಕಿ ಮೇಡಮ್, ಹಾಕಿ ಹಾಕಿ. ರೆಡ್ ಚಿಲ್ಲಿ ಪೌಡರ್ ಫೈನಲ್ ಆಗಿ ಟಚ್ಚಲ್ಲಿ. ಖಾರ ಬೇಕು ಅನಿಸ್ದಾಗ. ಗೋಡಂಬಿ ಹಾಕ್ತೀನಿ. ಹಾಕಿ ಹಾಕಿ. ಗೋಡಂಬಿ ಇನ್ನೇನು ಹಾಕ್ತೀರಾ? ಸ್ವಲ್ಪ ರುಬ್ಕೊಂತೀನಿ ಸರ್. ಗೋಡಂಬಿ ಒಂದೇನಾ? ಹಾಂ ಸರ್.
ಗೋಡಂಬಿಯನ್ನು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಂಡು ಹಾಕಿರೋವಂಥದ್ದು. ಕ್ಯಾಪ್ಸಿಕಮ್ ಚಿಕನ್ ಗೊಜ್ಜು. ಕ್ಯಾಪ್ಸಿಕಮ್ ಚಿಕನ್ ಗೊಜ್ಜನ್ನ ಮಾಡಿಕೊಟ್ಟಿದ್ದಾರೆ ಮಹಾಲಕ್ಷ್ಮಿ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಕ್ಯಾಪ್ಸಿಕಮ್ ಗೊಜ್ಜು ಮಾಡಿ ನಮಗೆ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ನಿಮ್ಗೆ ಹೇಳ್ತೀವಿ. ಬನ್ನಿ ಮೇಡಮ್, ಬನ್ನಿ. ಯಾರು ಬಂದಿದ್ದಾರೆ ನಿಮ್ಮ ಜೊತೆಗೆ ಮಹಾಲಕ್ಷ್ಮಿ ಅವರೇ? ಮಗ ಬಂದಿದ್ದಾನೆ. ಮಗನ ಕರೆಯೋಣ. ಆಯ್ತು. ಓಕೆ, ಏನು ಮಗನ ಹೆಸರು ಅಂತ ಹೇಳಿದ್ರಿ? ಶ್ರೀಶಂಕರ್. ಶ್ರೀಶಂಕರ್ ಅವರೇ ಬನ್ನಿ, ಕೂತ್ಕೊಳ್ಳಿ. ಶ್ರೀಶಂಕರ್ ಅವರೇ ಬನ್ನಿ ಸರ್. ನಮಸ್ಕಾರ ಶಂಕರ್, ಬನ್ನಿ. ನಮಸ್ಕಾರ ಸರ್. ಶಿವಶಂಕರ್ ಶ್ರೀಶಂಕರ್ Yes. ಕೂತ್ಕೊಳ್ಳಿ. ಮತ್ತೆ ಅಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರಾ? ಹಾಂ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರಾ? Yes. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಕ್ಯಾಪ್ಸಿಕಮ್ ಚಿಕನ್ ಅನ್ನ ಮಾಡಿದ್ದಾರೆ. ಮಹಾಲಕ್ಷ್ಮಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೂರ್ತಿ ಬಾರ ರಾಜ, ಇಲ್ಲಿ ಬಾರ ಅವ್ರಿಗೊಂದು ತಟ್ಟೆ ಕೊಡ, ಅವ್ರ ಮಗನಿಗೆ ಶ್ರೀಶಂಕರ್ಗೊಂದು ತಟ್ಟೆ ಕೊಡ. ನಿಮ್ಮ ಶೋ ನೋಡಿ ನಾವು ಎಷ್ಟೋ ಐಟಮ್ಸ್ ಮಾಡಿ ಕಲ್ತಿದ್ದೀರಾ? ಕಲ್ತಿ ಓಕೆ, ತಿಂದು ಇಲ್ಲಿ ದಪ್ಪ ಬೈಕೆ ಇದ್ವಿ. ಸ್ವಲ್ಪ ಮಾಡೋದಕ್ಕಾಗ್ತಾ ಇಲ್ಲ ಸರ್. ಸ್ವಲ್ಪ ಸಣ್ಣ ಇದ್ವಿ, ದಪ್ಪನೂ ಆಗಿದ್ವಿ. ಜಾಸ್ತಿ ಆಗಿದ್ದೀರಾ? Yeah. ಜೀವನದಲ್ಲಿ ದಪ್ಪ ಆಗ್ಬೇಕ್ರಿ. ನೋಡ್ರಿ ಶಂಕರ್ ಅವರೇ, ಹೆಂಗಿದೆ ತಿನ್ನೋಡ್ರಿ. ನಿಮ್ಮ ಅಮ್ಮ ಮಾಡಿರೋದು ಮನೇಲಿ ಮಾಡೋದು ಹಿಂಗೆ ಮಾಡ್ತಾರಾ? ಈಕಿನ ಮನೇಲಿ ಚೆನ್ನಾಗಿ ಮಾಡ್ತಾರಾ? ಹೀಗೆ ಇದೆ, ಸ್ವಲ್ಪ ಚೆನ್ನಾಗಿದೆ ಸರ್. ಮನೇಲಿ ಹಿಂಗೆ ಮಾಡೋದಾ ಅಥವಾ ಇವ್ರು ಚೆನ್ನಾಗಿ ಮನೇಲಿ ಮನೇಲಿ ಹಿಂಗೆ ಮಾಡೋದು. ಓಕೆ, ರೈಸ್ಗೆ ಚಪಾತಿಗೆ ಎಲ್ಲದಕ್ಕೂ ಸಕ್ಕರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಾಡಿದ್ದೀರಾ? ಚೆನ್ನಾಗಿದೆ ನೋಡಿ. BCA ಮುಗಿಸ್ಕೊಂಡು ನಿಮ್ಮ ಇದಕ್ಕೆ ಬಂದ್ಬಿಡ್ತೀನಿ, ಕೆಲಸ ಕೊಡ್ತೀರೇನೋ. ಮಿಲಿಟರಿ ಹೋಟ್ಲಿಗ ಸುಮ್ಮನೆ ರೀ, ಮಿಲಿಟರಿ ಹೋಟ್ಲಿಗೆ ಕೆಲಸ ಮಾಡಬೇಡಿ. ಅಲ್ಲ, ನಿಮ್ಮ ಜೊತೆ ಕೆಲಸ ಮಾಡಕ್ಕೆ ತುಂಬಾ ಇಷ್ಟ ನನಗೆ. ಮಾತ್ರ ಓಪನ್ ಮಾಡೋದು. ಅಲ್ಲ, ನಿಮ್ಮ ಜೊತೆ ಇರಬೇಕು ಅಂದ್ರೆ ನಂಗೆ ತುಂಬಾ ಇಷ್ಟ. ನಿಮ್ಮ ಪ್ರೋಗ್ರಾಮ್ ಯಾವಾಗಲೂ ನೋಡ್ತಾ ಇರ್ತೀವಿ ಸರ್. ಹೌದಾ? ಥ್ಯಾಂಕ್ ಯು. ಒಳ್ಳೆ ಚಿಕನು ಅದ್ಭುತ ಮಾಡಿದ್ದಾರೆ. ಕ್ಯಾಪ್ಸಿಕಮ್ ಚಿಕನ್ ಗೊಜ್ಜು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮಗೋಸ್ಕರ. ರವಿ ಪ್ರಾಡಕ್ಟ್ ಅವರು ರವಿ ಮಸಾಲಗಳನ್ನೆಲ್ಲ ತುಂಬಿರೋಳು ಕೊಟ್ಟಿದ್ದಾರೆ. ನಿಮ್ಮ ಮನೆಗೆ ತೊಗೊಂಡೋಗಿ ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ. ಅರೇಕಾ ಟೀ, ಅಡಿಕೆಯಿಂದ ತಯಾರಾದಂಥ ಟೀ. ನಮ್ಮ ಸಣ್ಣಾಗಕ್ಕೆ ಟೀ, ಆರೋಗ್ಯಕ್ಕೆ ಟೀ, ಜೀರ್ಣಕ್ರಿಯೆಗೆ ಟೀ, ನಮ್ಮ ಅರೇಕಾ ಟೀ. ತ್ರಿಬಲ್ ಎಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಿಶ್ ವಾಶ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಪಾತ್ರೆ ತೊಳೆಯೋಕ್ಕೆ ಕೇಕ್ನ ಜೊತೆಗೆ ಬಟ್ಟೆ ಒಗೆಯೋಕ್ಕೆ ಸೋಪ್ನು ಕೊಟ್ಟಿದ್ದಾರೆ. ನಿಮಗೋಸ್ಕರ ತೊಳಿ. ರಿಷಿಕೇಶ್ ಭೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಕೊಟ್ಟಿದ್ದಾರೆ. ಕೂದಲು ಉದುರ್ತಾ ಇದೆ ಮಲ್ಲಿ, ಯಾರಿಗೆ? ನಂಗೆ, ನಿಮ್ಗೆನಾ? ನಮ್ಮ ಮಗಳಿಗೆ ಇಬ್ರು. ತೊಳಿ. ರಿಷಿಕೇಶ್ ಭೃಂಗ ಏರ್ ಆಯಿಲ್ನ ಜೊತೆಗೆ ಹರ್ಬಲ್ ಶಾಂಪೂ ಇದೆ. ವಿಟಮಿನ್ ಇ ಇದೆ, ಕೆಮಿಕಲ್ ಫ್ರೀ ಆಗಿದೆ, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಹಚ್ಕೊಳ್ಳಿ ಎಣ್ಣೆನ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ಮಯ್ಯಾಸ್ ಅವರು. ಇದಲ್ಲದೆ ₹1000 ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ನವರು. ಮಣಿಪಾಲ್ ಸೆಂಟ್ರ್ ಡಿಕಲ್ಸನ್ ರೋಡ್ನಲ್ಲಿ ಇವರ ಶೋರೂಮ್ ಇದೆ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಲ್ಲಿ ಕೂಡ ಇವರ ಶೋರೂಮ್ ಇದೆ. ನಿಮಗೋಸ್ಕರ ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬೆಳ್ಳಿಯ ಫಲಕ. ಇದ್ರ ಜೊತೆಗೆ ತ್ರಿಬಲ್ ಎಸ್ ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ₹1000 ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಮುರಳಿ ಅವರೇ, ಅವ್ರಿಗೆ ಇನ್ನೂ ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ ಸೋಪ್ ಬೇಕಾಗಿದ್ರೆ ಬಂದು ನಮ್ಮ ಹತ್ರ ತೊಗೊಂಡೋಗ್ಲಿ ಅಂತ ಹೇಳ್ತಾ ಇದ್ದಾರೆ. ಇದಲ್ಲದೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನ್ ವೆಜ್ ಸ್ಪೆಷಲ್ ಪುಸ್ತಕ, ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಪ್ರತಿಗಳು ಸೇರಿದಂಥ ಏಕೈಕ ರೆಸಿಪಿ ಪುಸ್ತಕ ನಿಮಗೋಸ್ಕರ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಕ್ಯಾಪ್ಸಿಕಮ್ ಚಿಕನ್ ಮಾಡಿದ್ದಾರೆ. ರುಚಿಯಾಗಿದೆ, ಗಮ್ ಅಂತ ಇದೆ. ತಿನ್ನಬೇಕು, ಆದರೆ ನೀವು ಮಾಡ್ಕೊಳ್ಳಿ. ರುಚಿಯಾಗಿದೆ, ತಿನ್ಕೊಳ್ಳಿ. ಕ್ಯಾಪ್ಸಿಕಮ್ ಚಿಕನ್ ಗೊಜ್ಜು ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಅದು ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಹುರಿದು, ಟೊಮೊಟೊ, ಅರಿಶಿನ, ಚಿಕನ್ ಹಾಕಿ ಹುರಿದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬೇಯಲು ಬಿಡಿ. ಮಿಕ್ಸಿ ಜಾರಿಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿ ಬೇಯುತ್ತಿರುವ ಚಿಕನ್ಗೆ ಹಾಕಿ. ಇದಕ್ಕೆ ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಚಿಕನ್ ಮಸಾಲ ಹಾಕಿ ಬೇಯಿಸಿ, ದಪ್ಪ ಮೆಣಸಿನಕಾಯಿ, ನೀರು, ಅಚ್ಚ ಖಾರದ ಪುಡಿ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ನಂತರ ಮಿಕ್ಸಿ ಜಾರಿಗೆ ಗೋಡಂಬಿ, ನೀರು ಹಾಕಿ ರುಬ್ಬಿ ಚಿಕನ್ಗೆ ಹಾಕಿ 5 ನಿಮಿಷ ಕುದಿಸಿದರೆ ಕ್ಯಾಪ್ಸಿಕಮ್ ಚಿಕನ್ ಗೊಜ್ಜು ನಿಮ್ಮ ಮನೆಯಲ್ಲೂ ರೆಡಿ. ಮಿಲಿಟರಿ ಹೋಟ್ಲು ಕಾರ್ಯಕ್ರಮಕ್ಕೆ ತುಂಬ ಜನ ಹೋಟ್ಲವ್ರು ಕಾಯ್ತಾ ಇದ್ದಾರೆ. ಆಲ್ರೆಡಿ ನಮ್ಮ ಹತ್ರ ಒಂದು 100-110 ಹೋಟೆಲ್ ಅವರು ಹೆಸರುಗಳನ್ನು ನೋಂದಾಯಿಸ್ಕೊಂಡಿದ್ದಾರೆ. ಸರ್, ನಮ್ಮನ್ನು ಕರೀರಿ, ನಾವು ರೆಡಿ ಇದ್ದೀವಿ, ಈ ಊರಲ್ಲಿದ್ದೀವಿ, ಆ ಊರಲ್ಲಿದ್ದೀವಿ.
ಡೇಟ್ ಕ್ಲಾಶ್ ಆಗುತ್ತೆ, ಬಸ್ ಇರಲ್ಲ, ನಾವು ಹೇಳೋ ಟೈಮ್ ಅವ್ರು ಬರೋಕ್ಕಾಗಲ್ಲ. ಕೆಲವು ಸರಿ ನಾವೇ ಕರ್ಸ್ಕೊಳ್ತೀವಿ, ಬನ್ನಿ ಅಡುಗೆ ಮಾಡಿ ಬನ್ನಿ ಅಂತ. ಕರ್ನಾಟಕದ ಮೂಲೆಗಳಿಂದ ಜನಪ್ರಿಯವಾದಂಥ ನಾನ್ ವೆಜ್ ಹೋಟ್ಲವ್ರನ್ನ, ಮಾಂಸಾಹಾರಿ ಅಡುಗೆಯವ್ರನ್ನ ಕರೆಸ್ತಾ ಇದ್ದೀವಿ, ಮಾಂಸಾಹಾರಿ ಹೋಟ್ಲವ್ರನ್ನ ಕರೆಸ್ತಾ ಇದ್ದೀವಿ. ರುಚಿಕರವಾದಂಥ ಪ್ರಸಿದ್ಧಿಯಾದಂಥ ಅವರ ಹೋಟೆಲ್ನ ಜನಪ್ರಿಯ ಅಡುಗೆಗಳನ್ನ ಮಾಡಿಸ್ತಾ ಇದ್ದೀವಿ ಮುರುಳಿ ಮಿಲಿಟರಿ ಹೋಟೆಲ್ನಲ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ RR ನಗರ, ಅಂದರೆ ರಾಜರಾಜೇಶ್ವರಿ ನಗರ ಆರ್ಚ್ ಒಳಗಡೆ ಸಿಕ್ಕಾಪಟ್ಟೆ ಮಿರಾಕಲ್ಗಳಿದೆ. ಅಲ್ಲೊಳಗಡೆ ಹೋದರೆ ಸಿಕ್ಕಾಪಟ್ಟೆ ಹೋಟ್ಲುಗಳು ಕೂಡ ಇದೆ. ಅಲ್ಲಿ RR ಬಿರಿಯಾನಿ ಪಾರ್ಕ್ ಅನ್ನೋ ಹೋಟ್ಲವರು ತುಂಬ ಚೆನ್ನಾಗಿ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ. ಸಣ್ಣದಾಗಿ ಶುರು ಮಾಡೋದು ದೊಡ್ಡದಾಗಿದೆ. ಅವ್ರನ್ನ ಕರೆಸಿದ್ದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ನಮಸ್ಕಾರ, ಬನ್ನಿ ಸರ್. ಹೆಂಗಿದೆ ಹೋಟ್ಲು? ಚೆನ್ನಾಗಿದೆ ನಮ್ಮ ಹೋಟ್ಲು, ನೋಡಿದ್ರಾ? ನಿಮ್ಮ ಹೋಟ್ಲು ಹಿಂಗೆ ಇದೀನಿ. ಏನು ನೀವು ಒಲೆಯಲ್ಲಿ ಮಾಡ್ತೀರಾ ಅಡುಗೆನಾ? ಇಲ್ಲ, ಗ್ಯಾಸು. ನಾವು ಹೆಂಗೆ ಇನ್ನೂ ಹಳೇ ಥರ ನಮ್ಮ ಹೋಟ್ಲಲ್ಲಿ ಬಿರಿಯಾನಿ ತಿನ್ಕೊಂಡೋಗಿ ಆಮೇಲೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಮತ್ತೆ ಏನು ನಿಮ್ಮ ಹೆಸರು? ಸರ್ ಅಪ್ಪಾಜಿ ಗೌಡ ಅಂತ. ಅಪ್ಪಾಜಿ ಗೌಡ್ರು. ಓಕೆ, ಎಲ್ಲಿವರೆಗೂ ಅಪ್ಪಾಜಿ ಗೌಡ್ರು? ಬೆಳ್ಳೂರು ಕ್ರಾಸ್. ಬೆಳ್ಳೂರು ಕ್ರಾಸಿಂದ ಬಂದಿರೋದು. ಬೆಳ್ಳೂರು ಕ್ರಾಸ್. ಎಷ್ಟು ವರ್ಷ ನಿಮ್ಗೆ ಇವಾಗ? ಸರ್ ನಮಗೆ ಒಂದು 26 ಇವಾಗ. 26. ಎಷ್ಟು ವರ್ಷದಿಂದ ಕೆಲಸ ಶುರು ಮಾಡಿದ್ರಿ? 6 ವರ್ಷ ಆಯಿತು. 6 ವರ್ಷದಿಂದ ಕೆಲಸ ಶುರು ಮಾಡಿದ್ರಿ. ಮದುವೆ ಆದ್ರಾ? ಇಲ್ಲ ಸರ್, ಇನ್ನು ಯಾಕೆ ಪುರ್ಸೊತ್ತಾಗಿದ್ದೀರಾ ಇನ್ನ? ಲೇಟ್ ಸರ್. ದಯವಿಟ್ಟು ಬೇಗ ಮದುವೆ ಆಗಪ್ಪ. 20 ವರ್ಷ ಆದ್ಮೇಲೆ ಗಂಡು ಯಾರು ಹೆಣ್ಣು ಕೊಡಲ್ಲ ನಿಂಗೆ. ಏನು ಬಿರಿಯಾನಿ ತಿರ್ಸ್ಕೊಂಡಿದ್ರೆ ಒಲೆ ಮುಂದೆ ಇಲ್ಲಿ ಯಾರು ಹೆಣ್ಣು ಕೊಡ್ತಾರೆ ನಿಂಗೆ? ಯಾರ್ಯಾರು ಒಂದು 2-3 ಜನಕ್ಕೆ? ಬೇಡ ಸರ್, ನಮ್ಮ ಕಡೆ ಅವ್ರು ಹೇಳ ಲೇಟ್ ಸರ್ ಆಗೋದು. ಬೇಡ ಬಿಡ್ರಿ, ಲೇಟ್ ಅಂತೆ. ಲೇಟ್ ಆಗಾರೆ ನಾವೇನು ಮಾಡೋಕ್ಕಾಗುತ್ತೆ, ಅವ್ರ ಕರ್ಮ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಪ್ಪಾಜಿ ಗೌಡ್ರು ಬಂದಿದ್ದಾರೆ. ಏನದು RR ಬಿರಿಯಾನಿ ಪಾರ್ಕ್ ಅಂದ್ರೆ ಏನು? RR ಬಿರಿಯಾನಿ ಪಾರ್ಕ್ ಅಂದ್ರೆ ನಮ್ಮ ಹೋಟ್ಲಿನ ರಾಜರಾಜೇಶ್ವರಿ ಬಿರಿಯಾನಿ ಪಾರ್ಕ್ ಅಂತನಾ? ಓಕೆ, ನಿಮ್ಮ ಯಜಮಾನ ಹೆಸರೇನು? ಶಿವಶಂಕರ್ ಅಂತ. ಶಿವಶಂಕರ್ ಅವರೇ ನಮಸ್ಕಾರ. ಹೇಗಿದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿ ನಡೀತಾ ಇದೆಯಾ? ಎಷ್ಟು ವರ್ಷ ಆಯ್ತು ಅಂಗಡಿ ಓಪನ್ ಮಾಡಿದ್ದು? ಸರ್ 1 ಇಯರ್ ಆಯಿತು. 1 ಇಯರಿಂದ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಫಸ್ಟ್ ಟೈಮು ಮಿಲಿಟರಿ ಹೋಟೆಲ್ ಅಡುಗೆ ಮಾಡಕ್ಕೆ ಬಂದಿದ್ದೀರಾ. ಏನು ಮಾಡ್ತಾ ಇದ್ದೀರಾ? ಸೊ ಇದು ಫ್ರೆಂಚ್ ಚಿಕನ್ ಅಂತ ಅಂದ್ಬಿಟ್ಟು 555 ಅಂತ ಅಂದ್ಬಿಟ್ಟು. 555 ಚಿಕನ್? 555 ಚಿಕನ್. ಲೋಕಲ್ ಡೀಲೇ ಇಲ್ಲ. 555 ಬಿಡಿ. ಈ ಒಳ್ಳೊಳ್ಳೆ ಅಡುಗೆಗಳ ಹೆಸರುಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವತ್ತು 555 ಹೌದು ಸರ್. 555 ಚಿಕನನ್ನು ಮಾಡೋಕ್ಕೋಸ್ಕರ ಅಪ್ಪಾಜಿ ಗೌಡ್ರು ಬಂದಿದ್ದಾರೆ. ಶುರು ಮಾಡೋಣ. ಓಕೆ ಸರ್. ಮಾಡಕ್ಕೆ ಏನೇನು ತಿಂದಿರಿ ಹೇಳಿ? 555 ಚಿಕನ್ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಮೊಟ್ಟೆ, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಮೊಸರು, ಗೋಡಂಬಿ, ಬಿಳಿ ಎಳ್ಳು, ಟೊಮೊಟೊ, ಕಾಳು ಮೆಣಸು, ಧನಿಯಾ ಪುಡಿ, ಹಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ವೆನಿಗರ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಫಸ್ಟ್ ಬಂಡಿ ಕೊಡಿ. ಏನಕ್ಕೆ ಬಾಣಲಿ? ಮಾಮೂಲಿ ಇದು ಆಯಿಲ್ ಫ್ರೈ ಮಾಡ್ಕೊಳಕ್ಕೆ. ಆಯಿಲ್ ಫ್ರೈ ಮಾಡ್ಕೊಳ್ತೀರಾ? ಅದಕ್ಕೇನು ಹಾಕಲ್ವಾ? ಕೋಟಿಂಗ್ ಕೋಟಿಂಗ್ ಮಾಡಿ ಸರ್ ಚಿಕನ್ ಹಿಂಗೆ ಹಾಕೊಬೇಕು. ಅದೇನು ಚಿಕನ್ ಹಂಗೈತೆ ತೋರಿಸಿ ಹಿಂಗೆ. ಸರ್ ನೋಡಿ ಸರ್, ಚಿಕನ್ ಸ್ಲೈಸಾಗಿ ಹೊಡ್ಕೊಬೇಕು ಈ ಥರ. ಹೆಂಗ್ ಹೊಡ್ಕೊಳ್ಚಪ್ಪ ಇದನ್ನ? ಮಾಮೂಲಿ ಬೋನ್ಲೆಸ್ ಮಾಡಿ ಹಿಂಗೆ ಕಟ್ ಮಾಡ್ತಾರದ? ಬೇಕು. ಓಕೆ ಮಾಡಿ. ಎಷ್ಟಿದೆ? ಅರ್ಧ ಕೆಜಿ ಇದೆಯಾ? ಜಾಸ್ತಿ ಇದೆಯಾ? ಜಾಸ್ತಿ ಇದೆ ಸರ್. ಓಕೆ ಓಕೆ ಸರ್. ಇವಾಗ ಏನು ಮಾಡೋಣ? ಸೊ ಇವಾಗ ಮೈದಾ ಹಾಕೊಬೇಕು. ಹಾಕೊಳ್ಳಿ. ಅದನ್ನೇನು ಹಾಕ್ತೀರಾ? ಹಾಕಿ. ಮೈದಾ ಕಾರ್ನ್ಫ್ಲೋರ್ ಹಾಕೊಬೇಕು. ಓಕೆ, ಕಾರ್ನ್ಫ್ಲವರು ಮೈದಾ ಹಿಂಗೆ ಹಾಕ್ತಾ ಇರ್ತಾರೆ ಎಲ್ಲ ಕೈಲುವೆ. ಅಡುಗೆ ಮನೆ ನೋಡ್ಬಿಟ್ರೆ ಇಲ್ಲ ಸರ್, ನಮ್ಮ ಹೋಟ್ಲು ನೀಟಾಗಿದೆ, ಫುಲ್ ನೀಟಾಗಿದೆ. ನಾನು ಇಲ್ಲ ಅಂತ ಹೇಳದ್ನ. ಹೋಟ್ಲು ನೀಟಾಗಿರುತ್ತೆ, ಅಡುಗೆ ಮನೆ ನೀಟಾಗಿರ್ಬೇಕು. ಪೆಪ್ಪರ್ ಹಾಕೊಬೇಕು. ಎಸ್, ಹಾಕೊಳ್ಳಿ ಕೊಡ್ರೆ. ಓಕೆನಾ? ಓಕೆ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಬೇಕು. ಹಾಕೊಳ್ಳಿ. ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲವರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಓಕೆ. ತುಂಬ ಹೋಟ್ಲುಗಳಾಗಿದೆ ರಾಜೇಶ್ವರಿ ನಗರದಲ್ಲ ಈಗ? ಹೌದು ಸರ್. ಸೆಗ್ಗು ಮೊಟ್ಟೆ ಹಾಕೊಬೇಕು. ಹಾಕೊಳ್ಳಿ. ಒಂದು ಮೊಟ್ಟೆನಾ? ಹೌದು ಸರ್. ಯಾವತ್ತು ರಜಾ ನಿಮ್ಮ ಹೋಟ್ಲು ಕೊಡ್ರೆ? ಸೋಮವಾರ ಮಾಮೂಲಿ. ಸೋಮವಾರ ಇಲ್ಲಿ ಊರಿಗೆ ಹೋಗ್ಬಿಡ್ತೀರಾ? ಅವತ್ತು ಇಲ್ಲ ಸರ್, ಇಲ್ಲೇ ಇರ್ತೀವಿ. ಇಲ್ಲೇ ಇರ್ತೀರ? ಊರಿಗೆ ಹೋಗೋ ಅಭ್ಯಾಸ ಇಲ್ವಾ? ಅಭ್ಯಾಸ ಇದೆ ಸರ್. ಹೋಗಿ ಒಂದು ವಾರ ಹೋಗಿದ್ದು. ಅದೇ ಒಂದು ವಾರ ಕೇಳಿ, ಯಾರನ್ನಾರ ಕೇಳಿ ಅಡುಗೆ ಮಾಡೋರನ್ನ. ಅವರು 1 ದಿನ 2 ದಿನ ರಜಾ ಹಾಕಿದ್ದು ಇಷ್ಟಿಲ್ಲೇ ಇಲ್ಲ. 1 ವಾರ, 15 ದಿನ, 20 ದಿನ ರಜಾ ತಗೊಳ್ಳೇಬೇಕು. ಏನು ಮಾಡ್ತೀರಾ ಗೌಡ್ರೆ ರಜಾ ಹಾಕ್ಬಿಟ್ಟು ಊರಿಗೆ ಹೋಗ್ಬಿಟ್ಟು? ಸರ್ ಮನೆ ಕೆಲಸ ಇದೆ ಸರ್. ಇವೆಲ್ಲ ಕತೆಗಳೇ ಬಿಡಿ. ಫುಲ್ ಹುಡುಗರ ಜೊತೆ ಎಲ್ಲ ಸೇರಿ ಜಾಬಲ್ಲಿರೋ ಕಾಸೆಲ್ಲ ಖಾಲಿ ಆಗ ತನಕ ಊರು ಬಿಟ್ಟು ಬರಲ್ಲ. ಸ್ವಲ್ಪ ಸಾಲ್ಟ್ ಹಾಕೊಬೇಕು. ಹಾಕೊಳ್ಳಿ ಕೊಡ್ರೆ. ಕಲ್ಸ್ಕೊಳ್ತೀರಾ? ಓಕೆ ಸರ್. ಕಲಿಸಿ. ಮೊಟ್ಟೆ, ಕಾರ್ನ್ಫ್ಲವರು, ಮೈದಾ ಹಿಟ್ಟು, ಚಕ್ಕೆನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಖಾರ ಎಲ್ಲ ಹಾಕಿದ್ದಾರೆ. ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದಾರೆ. ಎಣ್ಣೆಲಿ ಕರಿಬೇಕು. ಎಣ್ಣೆ ಇಟ್ಕೊಳ್ಳಿ ಸರ್. ಇನ್ನೇನು ಗೌಡ್ರೆ ಸಮಾಚಾರ? ಹೇಳಿ ಸರ್ ಸಮಾಚಾರ. ಕಲಿಸಿ. ಹಂಗೆಲ್ಲ ಊರಿಗೆ ಹೋಗ್ಬಿಟ್ರೆ ಫುಲ್ಲು ಹುಡುಗರ ಜೊತೆ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಆಗಿ ಪರ್ಸರಿರೋ ಕಾಸು ಖಾಲಿ ಆಗ್ಬಿಡ್ಬೇಕು. ಯಜಮಾನ್ರು ಕರೆಗಳೆಲ್ಲ ಯಜಮಾನ್ರು ಫೋನ್ ಮಾಡಿದ್ರು ಫೋನೆಲ್ಲ ನಾಟ್ ರೀಚಬಲ್ ಆಫ್. ಆಮೇಲೆ ಒಂದಿನ ಫೋನ್ ಎತ್ತಿ, ನಮ್ಮಲ್ಲಿ ಹುಷಾರಿರಲಿಲ್ಲ, ಸ್ವಲ್ಪ ತಕರಾರಿತ್ತು, ಕೆಲಸ ಇತ್ತು,
ಇವೆಲ್ಲ ಹೇಳಿ ಆಮೇಲೆ ತಿರ ಕೆಲ್ಸಕ್ಕೆ ಬರೋದು. ನಮ್ಮಂತ ಓನರ್ ಗತಿ ಏನ್ರಿ? ಇಲ್ಲ ಸರ್. ಸುಮ್ಮನೆ ರೀ, ನಮ್ಮ ಹೋಟ್ಲಲ್ಲಿ ಹಂಗೆ ಮಾಡೋದೇನೇನೆ, ನಿಮ್ಮ ಹೋಟ್ಲಲ್ಲ. 15 ದಿನ ಆಯ್ತು ಇಬ್ರು ಹುಡುಗರು ಹೋದವ್ರು ವಾಪಸ್ಸೇ ಬಂದಿಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಇದು ಎಷ್ಟು ತನಕ ನೆನಿಬೇಕು? ಸೊ ಒಂದು 5 ಮಿನಿಟ್ ಅಷ್ಟೇ. 5 ಮಿನಿಟ್ಸ್ ನೆಂದ್ರೆ ಸಾಕಾ? ಅಂದ್ರೆ ಸಾಕು. ನೆನೆಸ್ತಾ ಇರೋದು ಹಂಗೆ ಬಂದ್ರೆ ಗಿರಾಕಿಗಳು ಮಾಡ್ಕೊಡ್ತಾ ಇರೋದು. ಒಂದು ಪ್ಲೇಟ್ಗೆ ಎಷ್ಟು ಪೀಸ್ ಹಾಕ್ತೀರಾ? ಸೊ ಒಂದು 10 ಪೀಸ್ 12 ಪೀಸ್ ಬರುತ್ತೆ. ಹೌದಾ? ಎಷ್ಟೊಂದು ಪ್ಲೇಟು? 100 ರುಪೀಸ್. 100 ರುಪೀಸು ಮುಗ್ದೋಯ್ತು ಕತೆ. ನಮಗೆ ಕಾಂಪಿಟೇಷನ್ ನೀವು? ಸರ್ ನಾವು 180 ರೂಪಾಯಿ ಮಾಡ್ತಾ ಇದೀವಿ. ನೀವು ಯಾಕ್ರಿ 100 ರೂಪಾಯಿ ಮಾಡ್ತೀರಾ? ಸ್ವಲ್ಪ ಜಾಸ್ತಿ ಮಾಡ್ರಿ. ಇಲ್ಲ ಸರ್, ನಮ್ದು ಒಳ್ಳೆ ಕತೆ ಆಯ್ತಲ್ರಿ ನಿಮ್ದು. ಬಿಡಿ. ಓಕೆ ಓಕೆ ಸರ್. ಆ ಕಡೆ ಮಸಾಲೆ ತಯಾರು ಮಾಡ್ಕೋಬೇಕಾ ನೀವು? ಓಕೆ ಸರ್. ಇಡ್ರಿ ಈ ಕಡೆ. ಯಾವಾಗಲೂ ಹೆಂಗೆ ಅಂದರೆ ಹೋಟ್ಲಿನಲ್ಲಿ ಈ ಕಡೆ ಎಣ್ಣೆಲಿ ಕರೀತಾ ಇರ್ತಾರೆ, ಆ ಕಡೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ ರೆಡಿ ಮಾಡ್ಕೊಂಡಿರ್ತಾರೆ. ಇಲ್ಲಾಂದರೆ ಗಿರಾಕಿಗಳು ಬಂದು ಕುತ್ಕೊಂಡು ನಾಳೆ ಕೊಡಬೇಕಾಗುತ್ತೆ ಅಷ್ಟೇನೆ. ಇದು ಎಣ್ಣೆಲಿ ಕರೀತಾ ಇರಬೇಕು, ಆ ಕಡೆ ಮಸಾಲ ತಯಾರಾಗ್ತಾ ಇರಬೇಕು. ಏನ್ರಿ ಅಪ್ಪಾಜಿ? ಹೌದು ಸರ್. ಮಾಡ್ರಿ. ಏನು ಹಾಕ್ಲಿ? ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಎಷ್ಟು ಬೇಕು? ಹಾಕಿ ಸ್ವಲ್ಪ ಹಾಕಿ. ಇನ್ನೂ ಸ್ವಲ್ಪ ಹಾಕಿ. ಸ್ವಲ್ಪ ಬೇಕಾ? ಹಾಂ. ಸಾಕಾ? ಓಕೆ ಸರ್, ಥ್ಯಾಂಕ್ಸ್. ಸ್ವಲ್ಪ ಹಾಕ್ಲಾ? ಸಾಕು ಸಾಕು ಸಾಕು. ಓಕೆ. Yes, yes. ಹಸಿರು ಮೆಣಸಿನ್ಕಾಯಿ ಹಾಕಬೇಕು. ದಯವಿಟ್ಟು ಹಾಕಿ. ಹಸಿಮೆಣಸಿನ್ಕಾಯಿ. ಹಸಿರು ಮೆಣಸಿನ್ಕಾಯಿ. ಆಮೇಲೆ ಇದು ಗೋಡಂಬಿ. ಗೋಡಂಬಿ. ಎಸ್, ಹಸಿಮೆಣಸಿನ್ಕಾಯಿ, ಗೋಡಂಬಿ. ಗೋಡಂಬಿ. ಆಮೇಲೆ 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 ಕರಿಬೇವಿನ ಸೊಪ್ಪು. ಓಕೆ. ಆನಿಯನ್. ಎಸ್, ಆನಿಯನ್, ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಗೋಡಂಬಿ, ಶುಂಠಿ. ಶುಂಠಿಯ ಪುಡಿ, ತುರಿದಿರ್ತಕ್ಕಂತಹ ಶುಂಠಿ. ಓಕೆ. ಸ್ವಲ್ಪ ಪೇಸ್ಟು. ಶುಂಠಿ ಪೇಸ್ಟ್ ಹಾಕೋತೀರಾ? ಹೌದು. ಓಕೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಓಕೆ. ಆಮೇಲೆ ಚೆನ್ನಾಗಿ ಫ್ರೈ ಆಗಲಿ. ಆದಮೇಲೆ ಸ್ವಲ್ಪ ಕರಡು ಹಾಕಬೇಕು. ಕರಡು ಹಾಕೋತೀರಿ ಇದಕ್ಕೂ? ಸ್ವಲ್ಪ ಲೈಟ್ ಹಾಕೊಳ್ಳಿ. ಬೆಳ್ಳುಳ್ಳಿ ಹಾಕಿಲ್ಲ, ಶುಂಠಿ ಮಾತ್ರ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಗಟ್ಟಿಯಾದಂಥ ಮೊಸರು ಈಗ ಹಾಕಿರೋದು, ಗಟ್ಟಿಯಾದಂಥ ಮೊಸರು. ಆಮೇಲೆ ಇಷ್ಟು ಚಿಲ್ಲಿ ಸಾಸ್ ಹಾಕಬೇಕು. ಹಾಕಿ ಹಾಕಿ ಸರ್. ಚಿಲ್ಲಿ ಸಾಸು, ವೆರಿ ಗುಡ್. ಓಕೆ. ಆಮೇಲೆ ನೆಕ್ಸ್ಟು ಟೊಮೊಟೊ ಸಾಸು. ಚಿಲ್ಲಿ ಸಾಸು, ಟೊಮೆಟೊ ಸಾಸು, ವೆರಿ ಗುಡ್. ಗಟ್ಟಿಯಾದಂಥ ಮೊಸರು. 2 ಸ್ಪೂನು ಇದು ವಿನಿಗರಾ? ಇದು ಸೋಯಾಬೀನ್. ಸೋಯಾ ಸಾಸು. ಸೋಯಾಬೀನ್. ಸೋಯಾ ಸಾಸು ಒಂದು 2. ಓಕೆ. ಇದು ಚೈನೀಸಾ ಗುರು? ಹೌದು ಸರ್. ಇವಾಗ ವಿನಿಗರ್. ವಿನಿಗರ್ ಒಂದು 2 ಸ್ಪೂನಾ? ಓಕೆ. ಓಕೆ. ರೆಡ್ ಚಿಲ್ಲಿ 1 ಸ್ಪೂನು. ಯಾವುದು? ರೆಡ್ ಚಿಲ್ಲಿ. ಓಹೋ ಹೋ ಹೋ. ಏನಪ್ಪ ನೀವು ಚೈನೀಸು ಮಾಡ್ತೀರಾ? ಹ್ಞೂ ಸರ್, ಚೈನೀಸ್. ಓಕೆ. ಚೈನೀಸ್ ಸ್ಪೆಷಲ್ ಅಡುಗೆ ಅಪ್ಪಾಜಿ ಗೌಡ್ರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ RR ಬಿರಿಯಾನಿ ಪಾರ್ಕಿಂದ. ಪೆಪ್ಪರು ಹಾಕಿ. ಚಿಲ್ಲಿ ಸಾಸ್, ಚಿಲ್ಲಿ ಪೌಡರ್. ಓಕೆ. ಓಕೆ. ಧನಿಯಾ, ಇದು ಧನಿಯಾ. ಇನ್ನು ಯಾವ ಪೌಡ್ರ್ ಬಿಟ್ಟಿದ್ದೀರಾ ಗೌಡ್ರೆ? ಎಲ್ಲ ಹಾಕ್ಬಿಟ್ರಿ? ಎಲ್ಲ ಆಯ್ತಾ? ಓ, ಇನ್ನು ಆಯ್ತು. ನೋಡ್ಕೊಳ್ಳಿ. ಚಿಕನ್ ಹಾಕ್ಬಿಡಿ ಹಿಂಗೆ. ಚಿಕನ್ ಹಾಕ್ಬೋಣ? ಸಾಕೆ? ಸಾಕು ಸಾಕು. ಚೆನ್ನಾಗಿ ಬಂದಿದೆ ಚಿಕನ್ ಎಲ್ಲ? ಹಾಂ, ಬೇರೆ ಸಾಕು ಸಾಕು. ಸ್ಮೂತಾಗಿರುತ್ತೆ. ಎಸ್. ಚಿಕನ್ನು 555 ಚಿಕನ್. 555 ಚಿಕನ್ನು ನಮ್ಮ RR ಬಿರಿಯಾನಿ ಪಾರ್ಕ್ ಅವ್ರದ್ದು. ಓಕೆ. ಹಾಕ್ಬಿಡ್ಲಾ? ಹಾಕಿ ಸರ್. ವೆರಿ ಗುಡ್. ಚೈನೀಸ್ ಥರ, ಚೈನೀಸೇ ಎಲ್ಲ ಸಾಸ್ಗಳು ಹಾಕಿದ್ದಾರೆ.
ಜೊತೆಗೆ ಅದಕ್ಕೆ ಪೌಡ್ರುಗಳು ಹಾಕಿದ್ದಾರೆ, ಸಾಲದಕ್ಕೆ ಮೊಸರು ಹಾಕಿದ್ದಾರೆ. ನನ್ನ ಪುಣ್ಯ ಏನಂದರೆ ತುಪ್ಪ ಹಾಕಿಲ್ಲ. ಅದಕ್ಕೆ ತುಪ್ಪ ಒಂದು ಹಾಕ್ಬಿಟ್ಟಿದ್ರೆ ಮುಗಿದೋಗೋದು ಕತೆ. ನಿಮ್ಮ ಹೋಟೆಲ್ ಫೇಮಸ್ ಇದು ಏನು ಚಿಕನ್ ಇದು? 555. ಓಕೆ. ಏನು 555 ಅಂದರೆ ಇದ್ರೊಳಗೆ ಏನಿದೆ? ಸರ್ ಬೋನಸ್ ಬರುತ್ತೆ. ಓಕೆ. ಅದಕ್ಕೋಸ್ಕರ ಇದು ಫ್ಯಾಮಿಲಿ ಜಾಸ್ತಿ ಲೈಕ್ ಮಾಡ್ತಾರೆ. ಓಕೆ. ಈ 333 ಏನು? 555 ಅಂದರೆ ಏನು? 555 ಮಾಮೂಲಿ ಬೋನಸ್ ಲೈಕ್ ಮಾಡ್ತಾರೆ. 555 ಅಂದರೆ ಒಳ್ಳೆ ಕ್ವಾಲಿಟಿ ಏನಿರುತ್ತೆ. 555 ಚಿಕನ್ ತಾನೇ ಅಪ್ಪ? ಹೌದು. 15 ಏನು, 25 ಏನು, 35 ಏನು? 55 ಅಂದರೆ ಏನೂ ಗೊತ್ತಿಲ್ಲ ಬಿಡಿ ಸರ್. ನಮ್ದು ಹೆಸರು ಇಟ್ಕೊಂಡಿದ್ದೀವಿ, ಸುಮ್ಮನೆ ತಲೆ ತಿನ್ಬೇಡಿ. ಮಿಲ್ಟ್ರಿ ಹೋಟೆಲ್ ಬಂದು ಅಂತ ನೀನು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಬೇಕು. ಹಾಕಿ ಸರ್. ಸ್ವಲ್ಪ ಇದನ್ನು ಸಾಲ್ಟ್ ಹಾಕೋಣ ಮೇಲ್ಗಡೆ. ಸಾಲ್ಟ್ ಹಾಕ್ಬೇಕು ಸ್ವಲ್ಪ. ಹಾಕಿ. ಓಕೆ. ಓಕೆ, ಆಫ್ ಮಾಡಿ. ಚಿಕನ್ 555 ಚಿಕನ್ RR ಬಿರಿಯಾನಿ ಪಾರ್ಕಿಂದ ಬಂದಿದ್ದಾರೆ ಅಪ್ಪಾಜಿ ಗೌಡ್ರು. ಅದ್ಭುತವಾಗಿರುವಂಥ 555 ಚಿಕನ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಯಾವ ರೀತಿ ಮಾಡಿದ್ರು, ಹೆಂಗ್ ಮಾಡಿದ್ರು ನೋಡ್ಕೊಂಡಿದ್ದೀರಾ. ಫಸ್ಟ್ ನಾನು ತಿಂತೀನಿ, ಚೆನ್ನಾಗಿದ್ರೆ ಇನ್ನೊಂದ್ಸರಿ ತೋರಿಸ್ತೀನಿ. ಬನ್ನಿ ಗೌಡ್ರೆ. ಯಾರ ಜೊತೆ ಬಂದಿದ್ದೀರಿ? ಸರ್ ನಮ್ಮ ಬಾಸ್ ಇದ್ದಾರೆ. ಆಮೇಲೆ ಅಷ್ಟೇ, ನಮ್ಮ ಬಾಸ್ ಇದ್ದಾರೆ, ಇನ್ನೂ ಫ್ರೆಂಡ್ಸ್ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಚಿಕನ್ ಅನ್ನ ಮಾಡಿದ್ದಾರೆ. 555 ಚಿಕನ್ನು RR ಬಿರಿಯಾನಿ ಪಾರ್ಕಲ್ಲಿ ಸಿಗುವಂಥ ಚಿಕನ್ನು ಟೇಸ್ಟ್ ಮಾಡಬೇಕು. ಜೊತೆಗೆ ನಮ್ಮ ಬಿರಿಯಾನಿ ಪಾರ್ಕ್ನ ಓನರು ಶಿವಶಂಕರ್ ಅವರು ಬಂದಿದ್ದಾರೆ. ಶಿವಶಂಕರ್ ಬನ್ರಿ. ನಮಸ್ಕಾರ. ಬನ್ನಿ ಶಿವಶಂಕರ್, ಕೂತ್ಕೊಳ್ಳಿ. ಹೆಂಗಿದೆ ಬಿಸ್ನೆಸ್ ಎಲ್ಲ ಶಿವಶಂಕರ್? ಚೆನ್ನಾಗಿದೆ ಸರ್. ಕೂತ್ಕೊಳ್ಳಿ. ಎಷ್ಟು ವರ್ಷ ಆಯ್ತು ಹೋಟೆಲ್ ಓಪನ್ ಮಾಡಿ ನೀವು? 1 ವರ್ಷ. 1 ವರ್ಷ. ಹೆಂಗ್ ಬಂತು ಐಡಿಯಾ ಹೋಟೆಲ್ ಮಾಡಬೇಕು? ಸರ್ ನಾವು ಫುಟ್ಪಾತ್ ಗಾಡಿ ಮಾಡ್ತಿದ್ವಿ. ಓಕೆ. ಅದು ಮಾಡ್ತಾ ಒಂದು ನಾವೇ ಯಾಕೆ ಹೋಟ್ಲು ಮಾಡಬಾರ್ದು? ಇಲ್ಲ ಆ ಥರ ಎಲ್ಲ ಕಸ್ಟಮರ್ ಎಲ್ಲ ಒಂದು ಹೋಟ್ಲು ಮಾಡಿ ಈ ಥರನೇ ಇಟ್ಕೊಂಡಿದ್ರಿ ಹೆಂಗೆ. ವೆರಿ ಗುಡ್. ಆ ಥರ ಆಮೇಲೆ ಕಸ್ಟಮರ್ ಹೇಳಿದ ಮೇಲೆ ಮಾಡಿದ್ದು ಹೋಟ್ಲು. ಓಕೆ ಓಕೆ. ಎಷ್ಟು ವರ್ಷದಿಂದ ಇದ್ರಿಗೆ ಅನುಭವ ನಿಮಗೆ? ನಮಗೆ 12 ವರ್ಷ ಆಗಿದ್ರೆ. 12 ವರ್ಷದಿಂದ ಅಡುಗೆ ಮಾಡ್ತಿದ್ದೀರಾ? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ RR ಬಿರಿಯಾನಿ ಪಾರ್ಕಿಂದ ಬಂದಿದ್ದೀರಿ. ಏನೇನು ಬಿರಿಯಾನಿ ಮಾಡ್ತೀರಾ ನಿಮ್ಮ ಹೋಟ್ಲಲ್ಲಿ? ದಮ್ ಬಿರಿಯಾನಿ ನಾಟಿ ಇಷ್ಟ ಮದುವೆ ಆಗಿದೆ ನಿಮಗೆ? ಇದೆ. ಅವ್ನು ಮದುವೆ ಮಾಡ್ರಿ. ಮಾಡೋಣ. ಅವ್ನು ಅದಕ್ಕೆ ಹೋದ್ರೆ 15 ದಿನ ಊರಿಂದ ಬರಲ್ಲ. ನಿಮ್ಮಲ್ಲಿ ಹಿಂಗೆ ಪ್ರಾಬ್ಲಮ್ಮ? ಹೌದು ಸರ್. ನಮ್ದಂತೂ ಸಾಕಾಗ್ಬಿಟ್ಟಿದೆ. ಹೋದವರು ಊರಿಗೆ ಹೋದ್ರೆ ವಾಪಸ್ ಬರಲ್ಲ ಹುಡುಗರು. ಬರಲ್ಲ. ಸೋಮವಾರ ರಜಾ ಕೊಟ್ರೆ ಮಂಗಳವಾರ ಹೋಟ್ಲ್ ಓಪನ್ ಮಾಡ್ತಕ್ಕ ಲಕ 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 ಅಂತ ಇರ್ತದೆ. ಹೌದೌದು. ಯಾರು ಬಂದಿದ್ದಾರೋ, ಯಾರು ಬಿಟ್ಟಿದ್ದಾರೋ, ಯಾರು ಊರಿಗೆ ಹೋಗಿದ್ದಾರೋ. ಹುಷಾರಿಲ್ಲ, ಫೋನ್ ನಾಟ್ ರೀಚಬಲ್ಲು. ನಮ್ಮ ಅಮ್ಮನಿಗೂ ಹುಷಾರಿಲ್ಲ, ನನ್ಗೂ ಹುಷಾರಿಲ್ಲ. ಹೌದೌದು. ಮುಗ್ದೋಯ್ತು. ಕರೆಕ್ಟ್. ಹೌದು. ಇದೇ ತಾನೇ ಜೀವನ. ಅದೇ ಬಲ್ ಟೆನ್ಷನ್. ನೀವು ಅಡುಗೆ ಮಾಡ್ತೀರಾ? ಮಾಡ್ತೀವಿ ಸರ್. ಅದಕ್ಕೆ ನೀವು ಬದುಕೊಂಡಿದ್ದೀರಾ. ನಮ್ಗೆ ಅಡುಗೆ ಮಾಡಕ್ ಬರಲ್ವೇ, ಅದಕ್ಕೆ ಸಾಯ್ತಾ ಇದೀವಿ. ಟೇಸ್ಟ್ ಮಾಡೋಣ? ಮಾಡಿ ಸರ್. ಮೂರ್ತಿ, ಬಾರ ಇಲ್ಲಿ. ತಟ್ಟೆ ಕೊಡ. ಅವ್ರ ಯಜಮಾನಿಗೆ ಒಂದು ತಟ್ಟೆ ಕೊಡ. ಮಟನ್ ಬೋಟಿ ಖಾಲಿ ಆಗ್ಬಿಟ್ಟಿದೆ. ಏನ? ಮಟನ್ ಬೋಟಿ ಖಾಲಿ ಆಗ್ಬಿಟ್ಟಿದೆ, ಬಾಕ್ಲಾ ಕೊಡೋಣ. ಲೇ, ಮಟನ್ ಬೋಟಿ ಖಾಲಿ ಆದ್ರೆ ಬಿರಿಯಾನಿ ಸೇಲ್ ಮಾಡ್ರೋ, ಬಿರಿಯಾನಿ ಖಾಲಿ ಆದ್ರೆ ಕೈಮಾ ಸೇಲ್ ಮಾಡ್ರೋ, ಬಾಕ್ಲೆ ಹಾಕೋ ಹಾಕ್ತೀಯ. ಹೋಗಲ್ಲೇ. ಸ್ವಲ್ಪ ಇದೆ ಮಗ, ಅಷ್ಟು ಜನಗಳು ಕೊಡ್ರೋ. ನೋಡಿ, ಇಂಥ ಹುಡುಗನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ತೊಳಿ. ಬಾಗಿಲು ಹಾಕ್ಸೋದ್ರಲ್ಲೇ, ರಜಾ ತೊಗೊಳೋದ್ರಲ್ಲೇ ಇರ್ತಾರೆ. ಹೌದೌದು. ಅಲ್ವೇನ್ರಿ? ಹೌದೌದು. ಒಂಥರ ಚೈನೀಸು, ಒಂಥರ ನಾಟಿ ಎಲ್ಲ ಮಿಕ್ಸ್ ಮಾಡಿ 555 RR ಸ್ಪೆಷಲು. ಚೆನ್ನಾಗಿದೆ ಅವ್ರೆ. ಓಕೆ ಸರ್, ಥ್ಯಾಂಕ್ಸ್ ಸರ್. ಅದ್ಭುತ ಮಾಡಿದ್ದಾರೆ. ನಿಮ್ಮ ಹೋಟೆಲ್ ಸ್ಪೆಷಲ್ ಏನು? ಸ್ಪೆಷಲ್ ಬಿರಿಯಾನಿ. ಏನು ಬಿರಿಯಾನಿ? ಚಿಕನ್ ಬಿರಿಯಾನಿ, ನಾಟಿ ಸ್ಟೈಲು, ಮತ್ತು ನಾಟಿ ಕೋಳಿ ಸಾಂಬಾರು, ಮುದ್ದೆ. ಹೌದೇನು? ಹೌದು. ಎಷ್ಟು ಗಂಟೆವರು ಮುದ್ದೆ ಸಾರು ಸಿಗುತ್ತೆ? ಸರ್ ಸಂಜೆ 4 ಗಂಟೆವರೆಗೂ, ಬೆಳಗ್ಗೆ 11 ಗಂಟೆ ಓಪನ್ ಆದರೆ ಸಾಯಂಕಾಲ 4 ಗಂಟೆವರೆಗೂ ಸಿಗುತ್ತೆ. ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೂ ತಟ್ಟೆ ಇಡ್ಲಿ, ನಾಟಿ ಕೋಳಿ ಮತ್ತು ಕಾಲು ಸೊಪ್ಪು ಸಿಗುತ್ತೆ. ಸಂಜೆ 6 ಗಂಟೆಯಿಂದ ರೋಟಿ, ಕರಿ, ಕುಳಿತ, ತಂದೂರಿ ಐಟಮ್ ಸಿಗುತ್ತೆ. ನೈಟ್ 12 ಗಂಟೆವರೆಗೂ. ಓಹೋ,
ಹಾಂ ಬಿರಿಯಾನಿ 7 ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ 12 ಗಂಟೆವರೆಗೂ ಇರುತ್ತೆ. ಎಷ್ಟು ಸರಿ ಮಾಡ್ತೀರಾ ಬಿರಿಯಾನಿ? ಬಿರಿಯಾನಿ ಇಲ್ಲ ನಾನು ದಿನಕ್ಕೆ 5ರಿಂದ 6 ಸಲ ಮಾಡ್ತೀವಿ ಸರ್. ಒಂದ್ಸರಿ ಎಷ್ಟು ಕೆ ಜಿ ಮಾಡ್ತೀರಾ? ಒಂದ್ಸಲ 15ರಿಂದ 20. ನಿಮ್ಮ ಹೋಟ್ಲಿಗೆ ಬರಬೇಕಂದ್ರೆ ಯಾರಿಗೆ ಫೋನ್ ಮಾಡಬೇಕು? ನನಗೆ ಮೊಬೈಲ್ ಹೋಗಿ ಸರ್. ಹೇಳಿ ನಂಬರ್ ಹೇಳಿ. 99 9902 459 459 ಹೌದು. 2 ಸರಿ ರೀ. 459 ಮಾಡಿದ್ರೆ ಶಿವಶಂಕರ್ ಸಿಗ್ತಾರೆ, ಒಳ್ಳೆ ಅಡುಗೆ ಮಾಡಿಸಿಕೊಡ್ತಾರೆ. ಗೌಡ್ರೆ ಓಕೆ ಸರ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಗೌಡ್ರೆ. Thank you, sir. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಳ್ಳೆ ಅದ್ಭುತವಾಗಿರುವಂಥ ಚಿಕನ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇವತ್ತೇ ಚಿಕನ್ ತರಿಸಿ ಈ ಥರದ್ದೊಂದು ಟ್ರೈ ಮಾಡಿ ಕೊಡ್ಬೋದು. ನಿಮ್ಮ ಮನೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. 555 ಚಿಕನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಟ್ಟೆ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ 5 ನಿಮಿಷ ನೆನೆಯಲು ಬಿಡಿ. ನಂತರ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಪ್ಯಾನಿಗೆ ಎಣ್ಣೆ, ಹಸಿಮೆಣಸಿನಕಾಯಿ, ಗೋಡಂಬಿ, ಕರಿಬೇವು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು, ಗ್ರೀನ್ ಚಿಲ್ಲಿ ಸಾಸ್, ಟೊಮೊಟೊ ಸಾಸ್, ವೆನಿಗರ್, ರೆಡ್ ಚಿಲ್ಲಿ ಸಾಸ್, ನೀರು, ಕಾಳುಮೆಣಸು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕರಿದ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿದರೆ 555 ಚಿಕನ್ ನಿಮ್ಮನೆಯಲ್ಲೂ ರೆಡಿ. ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮ ಮುಗಿಸ್ಬೇಕು. ನೀವು ಸಹ ನಮ್ಮ ಮಿಲ್ಟ್ರಿ ಹೋಟ್ಲಿಗೆ ಬರ್ಬೋದು, ಅಡುಗೆ ಮಾಡ್ಬೋದು. ತಿನ್ನೋಕ್ಕೆ ನಾನು ಕಾಯ್ತಾ ಇರ್ತೀನಿ, ಮಾಡೋಕ್ಕೆ ನೀವು ರೆಡಿ ಇದ್ರೆ ಸಾಕು. ಜೊತೆಗೆ ಯಾವುದೇ ಹೋಟ್ಲು ನಿಮಗೆ ಗೊತ್ತಿದ್ರೆ, ಆ ಹೋಟ್ಲಲ್ಲಿ ಯಾವ್ದಾದ್ರು ಐಟಮ್ ಚೆನ್ನಾಗಿದ್ರೆ ಅವ್ರ ಫೋನ್ ನಂಬರ್ ನಮಗೆ ಕಳಿಸಿದ್ರೆ ಅಥವಾ ಅವ್ರಿಗೆ ನಮ್ಮ ಫೋನ್ ನಂಬರ್ ಕೊಟ್ಟರೆ ಖಂಡಿತವಾಗ್ಲೂ ಅವ್ರನ್ನ ಕರ್ಸ್ಕೊಳ್ತೀವಿ. ಅವರೆಲ್ಲರ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಇಷ್ಟೊಂದೆಲ್ಲ ಮಾಡಿದಾಗ ವೇಸ್ಟ್ ಮಾಡೋಕ್ಕಾಗಲ್ಲ. ಯಾರೋ 1-2-3 ಜನ ಗಿರಾಕಿಗಳು ಚಿಕನ್ ಬೇಕು ಅಂತ ಕೇಳ್ತಾ ಇದ್ದಾರಂತೆ, ಅವ್ರಿಗೆ ಬರ್ಸ್ಬರ್ತೀನಿ ತಾಳಿ. ಬಾಯ್.